ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಾವು ಟೈಪ್ಸ್ ಬಗ್ಗೆ ಹೇಳುವಾಗ ಪ್ರತಿಯೊಂದು ಹಂತದಲ್ಲೂ ಸಹ ನಾವು ಪ್ರಿಮಿಟಿವ್ ಟೈಪ್ಸಿಂದ ಹೋಗ್ತಾ 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 ಮುಂದಿನ ಹಂತದಲ್ಲಿ ಅಡ್ವಾನ್ಸ್ ಆಗಿರುವಂಥ ಟೈಪನ್ನು ನೋಡ್ತೀವಿ. ಅಂದರೆ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಪೆಷಾಲಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇದು ನಾವು ಇದರಲ್ಲಿ ನೋಡೋದು ಯಾವುದಪ್ಪ ಅಂತಂದರೆ ಫೈಕೋಮೈಸೀಡ್ಸ್ ಅಂತ ನೋಡಿ. ಇದರಲ್ಲಿ ಬೇಸಿಕ್ಸ್ ಯಾವುದು ಅಂತಂದರೆ, ನಾವು ಮೇಜರಾಗಿ ಏನು ಹೇಳಿದ್ವಿ, ಅವ್ರ ಮೈಸೀಲಿಯಂ ಹೇಗಿದೆ, ಹ್ಯಾಬಿಟ್ಯಾಟ್ ಯಾವ ರೀತಿಯಾಗಿರುತ್ತೆ, ಸ್ಪೋರ್ ಫಾರ್ಮೇಷನ್ ಹೇಗಿದೆ, ಫ್ರೂಟಿಂಗ್ ಬಾಡಿ ಹೇಗಿದೆ. ಸೊ ಹಾಗಿದ್ರೆ ಹ್ಯಾಬಿಟ್ಯಾಟ್ ಹೇಗಿದೆ, ಅಕ್ವಾಟಿಕ್ ಹ್ಯಾಬಿಟ್ಯಾಟ್. ಇದು ವಿಶೇಷ, ನಾವೆಲ್ಲಾದರೂ ನೋಡೋದಕ್ಕೆ ಸಿಗುತ್ತಾ? ಪ್ಯಾರಾಸೈಟಿಕ್ಕು ಸ್ಯಾಪ್ರೋಫೈಟಿಕ್ಕು ಗೊತ್ತು ನಮಗೆ, ಬಟ್ ಈ ಹಂತದಲ್ಲಿ ಇನ್ನೂ ಅಕ್ವಾಟಿಕ್ ಹಂತದಲ್ಲೇ ಇದ್ದಾವೆ. ನಾವು ಏನಂದಿದ್ವಿ, ಬ್ಯಾಕ್ಟೀರಿಯಾ ಇರೋದು ನಿಧಾನವಾಗಿ ಅದರ ಸೆಲ್ ಸ್ಟ್ರಕ್ಚರಲ್ಲಿ ಯಾವುದೇ ಅಂದಂಥ ವಾಲ್ ಆಗಿರಬಹುದು, ಕಂಪಾರ್ಟ್ಮೆಂಟ್ ಆಗಿರೋದು ಇರಲಿಲ್ಲ. ಆಮೇಲೆ ನಿಧಾನವಾಗಿ ವಾಲ್ಗಳೆಲ್ಲ ಬರೋದಕ್ಕೆ ಶುರುವಾಯಿತು. ಇದನ್ನು ನಾವು ಪ್ರೊಟಿಸ್ಟಾ ಅಂತ ಕರೆದ್ವಿ, ಮೊನೆರಾ ಟು ಪ್ರೊಟಿಸ್ಟಾಗಿ ಬಂದ್ವಿ. ಈಗ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹತ್ತತ್ರ ಬರ್ತಾ ಇದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಮಿಡ್ಲಲ್ಲಿ ಒಂದು ಯೂನಿಸೆಲ್ಯುಲರು ಸಿಗ್ತಾ ಇದೆ, ಮಲ್ಟಿಸೆಲ್ಯುಲರು ಆ ಕಡೆ ಈ ಕಡೆ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರ ಹಂತದಲ್ಲಿ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ನಮಗೆ ನೀರಿನಲ್ಲಿರೋದು ಸಿಗ್ತಾ ಇದೆ. ಸೊ ಯಾವಾಗಲೂ ಜೀವ ಎಲ್ಲಿಂದ ಶುರುವಾಗೋದು, ಜಲದಿಂದ ಶುರುವಾಗಿ ಆಮೇಲೆ ಭೂಮಿಗೆ ಬರ್ತಾರೆ. ಓಕೆನಾ? ಸೊ ಅಕ್ವಾಟಿಕ್ಕು ನಮಗಿಲ್ಲಿ ಸಿಗುತ್ತೆ, ಪ್ಯಾರಾಸಿಟಿಕ್ ಸಿಗುತ್ತೆ. ಪ್ಯಾರಾಸಿಟಿಕ್ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು. ಬೇರೆಯವ್ರಂತಂದರೆ ಯಾರು? ಬದುಕಿರೋರು. ಸ್ಯಾಪ್ರೋಫೈಟಿಕ್ ಸತ್ತೋಗಿರೋರ ಮೇಲೆ ಡಿಪೆಂಡ್ ಆಗೋದು. ನಾವು ಸ್ಟ್ರಕ್ಚರ್ ಹೆಂಗಿದೆ ನೋಡೋದಕ್ಕೆ, ಮೈಸೀರಿಯಂ ಈಸ್ ಏಸೆಪ್ಟೆಡ್. ಕೊಯ್ನೋಸೈಟಿಕ್ ಅಂತಂದರೆ ನಾವೇನಂದಿದ್ವಿ, ಫುಲ್ ಒಂದೊಂದು ನ್ಯೂಕ್ಲಿಯನ್ನು ತುಂಬಿಕೊಂಡಿರುತ್ತೆ. ಯಾವುದೇ ಆದಂಥ ಸೆಲ್ಲನ್ನು ಈ ಸೆಲ್ ಟು ಇನ್ನೊಂದು ಸೆಲ್ಲನ್ನು ನಾನು ಡಿವೈಡ್ ಮಾಡಿ ಕಾಣಿಸೋದಕ್ಕೆ ಆಗೋದಿಲ್ಲ. ಏಸೆಪ್ಟೆಡ್ ಯಾವುದೇ ಸಪ್ರೇಟ್ ಆದಂಥ ಸೆಪ್ಟೆ ಇಲ್ಲ. ಸೆಪ್ಟೆ ಅಂದ್ರೇನು? ಸೆಲ್ಗಳನ್ನು ಡಿವೈಡ್ ಮಾಡುವಂಥದ್ದು. ಒಂದು ಸೆಲ್ ಟು ಅನದರ್ ಸೆಲ್ ಡಿವೈಡ್ ಮಾಡುವಂಥ ಗೋಡೆಗಳಿದ್ರೆ ಅದನ್ನು ಸೆಪ್ಟೆ, ಸಪರೇಟಿಂಗ್ ಸ್ಟ್ರಕ್ಚರನ್ನು ನಾವು ಸೆಪ್ಟೆ ಅಂತ ಕರಿತೀವಿ. ಇಫ್ ದರ್ ಈಸ್ ಆಬ್ಸೆನ್ಸ್ ಆಫ್ ಸೆಪ್ಟೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಏಸೆಪ್ಟೇಟ್. ಓಕೆ, ರಿಪ್ರೊಡಕ್ಷನ್ ಹೆಂಗಿದೆ ಹಂಗಿದ್ರೆ? ಸೊ ಸ್ಟ್ರಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್, ನಾವು ಮೆನ್ಷನ್ ಮಾಡಲೇಬೇಕು. ಫೈಕೋಮೈಸಿಡ್ಸಲ್ಲಿ ನೀವು ಹ್ಯಾಬಿಟ್ಯಾಟನ್ನು ಮೆನ್ಷನ್ ಮಾಡಿ, ಬಿಕಾಸ್ ಅಕ್ವಾಟಿಕ್ ಈಸ್ ವೆರಿ ಯೂನಿಕ್ ಕ್ಯಾರೆಕ್ಟರ್. ಇದು ನಮ್ಗೆ ಎಲ್ಲ ಕಡೆ ಎಲ್ಲ ಫಂಗೈಯಲ್ಲಿ ಸಿಗೋದಿಲ್ಲ. ಫೈಕೋಮೈಸಿಡ್ಸ್ ಗ್ರೂಪ್ ಅವ್ರ ಹತ್ರ ನಾವು ಜಾಸ್ತಿ ನೋಡಬಹುದು. ರಿಪ್ರೊಡಕ್ಷನಲ್ಲಿ ನೀವು ಸೆಕ್ಷುವಲ್ ಮತ್ತು ಸೆಕ್ಷುವಲ್ ರಿಪ್ರೊಡಕ್ಷನನ್ನು ನೋಡಬಹುದು. ವೆಜಿಟೇಟಿವ್ ರಿಪ್ರೊಡಕ್ಷನನ್ನು ನಾವು ನೋಡೋದಕ್ಕೆ ಸಿಗೋದಿಲ್ಲ. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಹೆಂಗಿದೆ ಇವ್ರದ್ದು? ಝೂಸ್ಪೋರ್ಸನ್ನು ಇವರು ಫಾರ್ಮ್ ಮಾಡ್ತಾ ಇದ್ದಾರೆ. ಝೂಸ್ಪೋರ್ಸ್ ಯಾರಾಗಿದ್ದರು? ಝೂಗ್ ಹೋಗೋರು ಹೆಂಗಿದ್ರು? ಕಾಲ್ಗಳಿತ್ತು, ಫ್ಲಾಜೆಲ್ಲ ಇತ್ತು. ಹಾಗಾಗಿ ದೇ ಆರ್ ಮೋಟೈಲ್ ಸ್ಟ್ರಕ್ಚರ್. ಆ್ಯಂಡ್ ಎಪ್ಲೆನೋಸ್ಪೋರ್ಸು ನಾನ್ ಮೋಟೈಲ್. ಹೆಂಗೆ ನೆನ್ಪಿಟ್ಕೊಳ್ಳೋದು? ಇವ್ರಿಗೆ ಪ್ಲೇನ್ ಬೇಕು, ಆದರೆ ಎಪ್ಲೆನೋಸ್ಪೋರ್ಸ್ ಪ್ಲೇನ್ಗಳು ಯಾವುದೂ ಇಲ್ಲ, ಬಟ್ ಗಾಳಿಯಲ್ಲಿ ತೇಲಾಡುತ್ತಾ ಹಾರಾಡುತ್ತಾ ಅಂತ ಹೋಗ್ಬೋದು ತಾನೆ. ಸೊ ಪ್ಲೇನೇ ಆಯಿತು ತಾನೆ. ಆ್ಯಂಡ್ ದೇ ಆರ್ ಕಾಲ್ಡ್ ಎಪ್ಲೆನೋಸ್ಪೋರ್ಸ್. ಇವ್ರಿಗೆ ಯಾರಾದರೂ ಹೊತ್ಕೊಂಡು ಹೋಗಬೇಕು. ದೆನ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ? ಝೈಗೋಸ್ಪೋರ್ಸನ್ನು ಫಾರ್ಮ್ ಮಾಡ್ತಾರಂತೆ. ಏನಿದು ಝೈಗೋಸ್ಪೋರ್ಸ್? ದೀಸ್ ಝೈಗೋಸ್ಪೋರ್ಸ್ ಆರ್ ಡಿಪ್ಲಾಯ್ಡ್, 2N ಡಿಪ್ಲಾಯ್ಡ್ ಆಗಿರುತ್ತೆ. ಆ್ಯಂಡ್ ಮೋಟೈಲ್ ಆಗಿರುತ್ತೆ, ಅಂದರೆ ಇನ್ನೊಂದು ಕಡೆಯಿಂದ ಮತ್ತೊಂದು ಕಡೆಗೆ ತಾವೇ ಓಡಾಡಿಕೊಂಡು ಹೋಗ್ತಾರೆ. ಆ್ಯಂಡ್ ದಿಸ್ ಫ್ಯೂಷನ್ ಆಫ್ 2 ಗ್ಯಾಮೆಟ್ಸ್ ದಟ್ ಮೈಟ್ ಬಿ ಸಿಮಿಲರ್ ಇನ್ ಮಾರ್ಫಾಲಜಿ. ಮಾರ್ಫಾಲಜಿ ಅಂದರೆ ಏನಂದಿದ್ದೆ? ನೋಡೋದಕ್ಕೆ ಹೆಂಗಿದ್ದಾರೆ ಅನ್ನೋದು, ಹೊರಗಿನ ಸ್ಟ್ರಕ್ಚರ್ ಅಂದರೆ ಅದರ ದೇಹ ಹೇಗಿದೆ, ಹೊರಗಡೆ ನೋಡೋದಕ್ಕೆ ಹೆಂಗಿದೆ ಅನ್ನೋದು. ಇಫ್ ಆ ಸ್ಟ್ರಕ್ಚರ್ ಏನಾದರೂ ನೋಡೋದಕ್ಕೆ ಸಿಮಿಲರ್ ಇದ್ದಾರೆ, ಈ ರೀತಿ ಒಂದು 2 ಗ್ಯಾಮೆಟ್ ಇದ್ದಾವೆ, ನೋಡೋದಕ್ಕೆ ಸೇಮ್ ಇದ್ದಾರೆ ಅಂತಂದರೆ ಅದನ್ನು ನಾವು ಐಸೋಗ್ಯಾಮಸ್ ಅಂತ ಕರಿತೀವಿ. ಐಸೋ ಅಂದರೆ ಸೇಮ್, ಗ್ಯಾಮೆಟ್ಸ್. ಐಸೋಗ್ಯಾಮಸ್, ಸಿಮಿಲರ್ ಗ್ಯಾಮೆಟ್ಸ್. ವಾಟ್ ಸಿಮಿಲರ್? ಇನ್ ಮಾರ್ಫಾಲಜಿಲಿ ಸಿಮಿಲರ್ ಇದ್ದಾರೆ. ಡಿಸ್ಸಿಮಿಲರ್, ಎರಡು ನೋಡೋದಕ್ಕೆ ಸೇಮ್ ಇಲ್ಲ. ಒಂದು ಹಿಂಗಿದ್ರೆ ಇನ್ನೊಂದು ಹಿಂಗಿದೆ, ಫುಲ್ ಡಿಫ್ರೆಂಟ್ ಆಗಿದ್ದಾರೆ ನೋಡೋದಕ್ಕೆ ಅಂತಂದರೆ ಅವರನ್ನು ಅನೈಸೋಗ್ಯಾಮಸ್ ಅಥವಾ ಊಗ್ಯಾಮಸ್ ಅಂತ ಕರಿತೀವಿ. ಆ್ಯನೈಸೋಗ್ಯಾಮಸ್, ಐಸೋಗೆ ಹಿಂದ್ಗಡೆ ಹಾಕಿದ್ದಾರೆ, ಹಾಕಿದ್ದಾರೆ, ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ? ಇಲ್ಲಿ ಪ್ಲೇನದಲ್ಲಿ ಹೇಳಿದ್ರು, ಇಲ್ಲ ನಮ್ಮ ಹತ್ರ ಪ್ಲೇನ್ ಇಲ್ಲ, ಹಾಗಾಗಿ ಯಾರಾದರೂ ಬಂದು ಹಾರಿಸ್ಕೊಂಡು ಹೋಗಬೇಕು. ಆ್ಯಂಡ್ ದಟ್ಸ್ ವೈ ದೇ ಆರ್ ನಾನ್ ಮೋಟೈಲ್. ಆ್ಯಂಡ್ ಹಿಯರ್ ಆಲ್ಸೋ ನಮ್ಮ ಹತ್ರ ಅಲ್ಲ ಏನಿಲ್ಲ, ಐಸೋಗ್ಯಾಮಸ್, ನೋಡೋದಕ್ಕೆ ನಾವು ಸೇಮ್ ಇಲ್ಲ. ಆ್ಯಂಡ್ ದೆನ್ ಊಗ್ಯಾಮಸ್, ಇದನ್ನು ಅನೈಸೋಗ್ಯಾಮಸ್ ಅಂತಲೂ ಕರೀತಾರೆ ಅಥವಾ ಊಗ್ಯಾಮಸ್ ಅಂತಲೂ ಕರೀತಾರೆ. ದೇ ಆರ್ ಡಿಸ್ಸಿಮಿಲರ್, ಸೇಮ್ ಇಲ್ಲ. ಇವರಿಬ್ಬರಿಗೂ ಚೇಂಜ್ ಇದೆ, ಹಾಗಾಗಿ ಊಗ್ಯಾಮಸ್. ಇದು ಎನೈಸೋ ಅಥವಾ ಊಗ್ಯಾಮಸ್. ನೆನಪಿರುತ್ತೆ ಅಂತ ಭಾವಿಸ್ತೀನಿ. ಐಸೋ ಸಿಮಿಲರ್,
ಎನೈಸೋ ಯಾರೋ ಅಲ್ಲ ಅಂತಿದ್ದಾರೆ, ಏನಲ್ಲ ಅಂತಿದ್ದಾರೆ ಅಂತ ನೋಡಿ, ಎನೈಸೋ ಗ್ಯಾಮಸ್ ಅಂತಿದ್ದಾರೆ. ಅಥವಾ ಓ ಇಬ್ಬರು ಡಿಫ್ರೆಂಟ್ ಆಗಿದ್ದಾರೆ, ಸೊ ಗ್ಯಾಮಸ್. ಓಕೆ, ಇವ್ರಿಗೆ ಹಾಗಿದ್ರೆ ಎಕ್ಸಾಂಪಲ್ಸ್ ಯಾವ್ಯಾವುದು? ಮ್ಯೂಕೋರ್ ಆಗಿರ್ಬೋದು, ಅಥವಾ ರೈಜೋಪಸ್ ಆಗಿರ್ಬೋದು, ಅಥವಾ ಅಲ್ಬುಗೋ ಆಗಿರ್ಬೋದು. ಈ ಅಲ್ಬುಗೋ ಏನಿದೆ ನೋಡಿ, ಪ್ಲ್ಯಾಂಟ್ಸ್ಗಳಲ್ಲಿ ಈ ರೀತಿಯಾದಂಥ ವೈಟ್ ರಸ್ಟನ್ನು ಫಾರ್ಮ್ ಮಾಡುತ್ತೆ. ಇದರಿಂದ ಡಿಸೀಸ್ ಬರುತ್ತೆ. ಯಾರಿಗೆ? ಪ್ಲ್ಯಾಂಟ್ಗಳಿಗೆ. ಇದು ಅಲ್ಬುಗೋ. ಇನ್ನು ರೈಜೋಪಸ್. ಸೊ ದಿಸ್ ಈಸ್ ರೈಜೋಪಸ್ ಆ್ಯಂಡ್ ದೆನ್ ದಿಸ್ ಈಸ್ ಮ್ಯೂಕೋರ್. ಓಕೆ, ನಾವು ಲೆಟ್ಸ್ ಕಮ್ ಟು ಆಸ್ಕೋಮೈಸಿಟಿಸ್. ಇವರು ಸ್ವಲ್ಪ ಅಡ್ವಾನ್ಸ್ ಆಗಬೇಕು ತಾನೇ? ಓಕೆ, ಏನೇನು ಅಡ್ವಾನ್ಸ್ಮೆಂಟ್ ಇದೆ ಅನ್ನೋದನ್ನು ನೋಡೋಣ. ಸೊ ಬೇಸಿಕ್ಸ್ ಏನು, ಇವರನ್ನು ಯಾಕೆ ಆಸ್ಕೋಮೈಸಿಟಿಸ್ ಅಂತ ಕರೀತಾರೆ ಅನ್ನೋದು ತಲೆಗೆ ಬರಬೇಕು ನಿಮಗೆ. ಫಸ್ಟ್ ತಲೆಗೆ ಬರೋದೆ ಆಸ್ಕೋಸ್ಪೋರ್ಸನ್ನು ಕ್ರಿಯೇಟ್ ಮಾಡ್ತಾರೆ. ಆಸ್ಕಸ್ ಅನ್ನುವಂಥ ಸ್ಟ್ರಕ್ಚರ್ ಇರುತ್ತೆ ಇವ್ರ ಹತ್ರ. ಆ ಸ್ಟ್ರಕ್ಚರ್ ಹೇಗೆ ನೋಡೋದಕ್ಕೆ ಹೆಂಗಿದೆ ನೋಡಿ. ಆಸ್ಕೋಸ್ಪೋರ್ಸನ್ನು ಆಸ್ಕಸಲ್ಲಿ ಕ್ರಿಯೇಟ್ ಮಾಡ್ತಾರೆ. ಇದು ಹೇಗೆ ಒಂಥರ ನಮ್ಮ ಗರಟೆಗಳ ಥರ ಇಲ್ವಾ? ಸೊ ಅದನ್ನು ಆಸ್ಕಸ್ ಅಂತ ಕರೀತಾರೆ. ಇದು ನಿಮಗೆ ಮೇನ್ ಬೇಸಿಕ್ ಸ್ಟ್ರಕ್ಚರ್. ಏನು ನೆನಪಿಗೆ ಬರಲಿಲ್ಲ ಅಂತಂದರೆ ಇವೆರಡು ಪಾಯಿಂಟನ್ನಾದರೂ ನೀವು ಬರೀಬೇಕು. ಸೊ ಬೇಸಿಕ್ ಸ್ಟ್ರಕ್ಚರ್ಸ್ ನಾವೇನೇನು ನೋಡ್ತೀವಿ ಬೇಸಿಕ್ಸಲ್ಲಿ, ದೇ ಆರ್ ಕಾಮನ್ಲಿ ನೌನ್ ಆ್ಯಸ್ ಸ್ಯಾಕ್ ಫಂಗೈ. ಇವುಗಳು ಸ್ಯಾಕ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನಮಗೇನು ಸ್ಯಾಕ್ ಅಂತಂದರೆ ಹಿಡ್ಕೊಳ್ಳೋದಕ್ಕೆ ಏನಾದರೂ ಆಗಬೇಕು, ಈ ರೀತಿ ಇರುವಂಥ ಸ್ಟ್ರಕ್ಚರಿಗೆ ಸ್ಯಾಕ್ ಅಂತ ಕರೀತಾರೆ. ಇದರಲ್ಲಿ ಯಾರಾದರೂ ಸಾಕೋಕ್ಕಾಗಬೇಕು. ಯಾರನ್ನ ಸಾಕ್ತಾರೆ ಇವರು? ಸ್ಪೋರ್ಸನ್ನು ಸಾಕ್ತಾರೆ, ಆಸ್ಕೋಸ್ಪೋರ್ಸನ್ನು. ಮೋಸ್ಟ್ಲಿ ಮಲ್ಟಿಸೆಲ್ಯುಲರ್ ಅಂತೆ. ತುಂಬ ಜನ ಮಲ್ಟಿಸೆಲ್ಯುಲರ್ ಇದ್ದಾರೆ, ಬಟ್ ಯೂನಿಸೆಲ್ಯುಲರ್ ಸಹ ಇರಬಹುದು, ಬಟ್ ದೇ ಆರ್ ರೇರ್ಲಿ. ಓಕೆ, ಯೂನಿಸೆಲ್ಯುಲರು ಇರುತ್ತೆ. ಎಕ್ಸಾಂಪಲ್ ನೋಡೋಣ. ಪೆನಿಸಿಲಿಯಮ್ ಏನಿದೆ, ಇದು ಮಲ್ಟಿಸೆಲ್ಯುಲರ್. ಇವರು ಕೂಡ ಯಾರ ಅಂಡರ್ ಬರ್ತಾರೆ? ನಮ್ಮ ಆಸ್ಕೋಮೈಸಿಟಿಸ್ ಅಂಡರ್ ಬರ್ತಾರೆ. ಯಾಕೆ? ಸ್ಯಾಕ್ ಇದೆ. ಸ್ಯಾಕ್ಸ್ ಇದ್ದಾವೆ ತಾನೇ. ಕಮಿಂಗ್ ಟು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಯೂನಿ ಅಂತಂದರೆ ಒಂದೇ ಸೆಲ್ ಇರೋದು. ಇಲ್ಲೂ ಕೂಡ ನಿಮಗೆ ಸ್ಯಾಕ್ಗಳನ್ನು ನೋಡ್ಬೋದು ನೀವು, ಹೌದಾ? ಒಂದು ಸಣ್ಣ ಸಣ್ಣ ಹುಂಡಿಗಳ ಥರ ಇದೆ ನೋಡಿ. ಓಕೆ, ಸೊ ಹಾಗಾಗಿ ನಾವು ಇದನ್ನು ಸ್ಯಾಕ್ ಫಂಗೈ ಅಂತ ಕರಿತೀವಿ. ಹಾಗಿದ್ರೆ ಎಲ್ಲಿ ಉಳ್ಕೋತಾರೆ ಇವರು? ಸ್ಯಾಪ್ರೋಫೈಟಿಕಲ್ಲಾದರೂ ಯಾರ್ದು ಸತ್ತೋಗಿರೋದ್ರ ಮೇಲಾದ್ರೂ ಅದು ಬದುಕಬಹುದು. ಅಲ್ಲಿ ಹೋಗಿ ನೀವು ನೋಡಿದ್ರು ಹುಡುಕಿದ್ರೂ ಸಿಗ್ತಾರೆ ಇವರು. ಅಥವಾ ಪ್ಯಾರಾಸೈಟಿಕ್, ಬದುಕಿರೋದ್ರ ಮೇಲೆ ಏನಾದರೂ ಹಾಳು ಮಾಡಿ ಯಾರಿಗಾದರೂ ತ್ರಾಸು ಕೊಟ್ಟಾದರೂ ಬದುಕ್ತಾ ಇರ್ತಾರೆ. ಅಲ್ಲಿ ಹೋದರೂ ನಿಮ್ಗೆ ಇವ್ರು ನೋಡೋದಕ್ಕೆ ಸಿಗ್ತಾರೆ. ಆ್ಯಂಡ್ ದೇ ಆರ್ ಡಿಕಂಪೋಸರ್ಸ್. ಸತ್ತೋಗಿರೋದ್ರ ಮೇಲೆ ಇರೋದು ಅಂತಂದರೆ ಡಿಕಂಪೋಸನ್ನು ಒಬ್ವಿಯಸ್ಲಿ ಮಾಡ್ತಾರಲ್ವ. ಆ್ಯಂಡ್ ಕಾಪ್ರೋಫಿಲಸ್. ಕಾಪ್ರೋಫಿಲಸ್ ಅಂತಂದರೆ ಏನು? ಸ್ಪೆಷಲ್ಲಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹ್ಯಾಬಿಟೇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಫಾರ್ ಅಸ್. ಯಾಕಂತಂದರೆ ನಾವು ನೋಡ್ಕೊಂಡು ಬಂದ್ವಲ್ಲ, ಇಲ್ಲಿ ಏನಿತ್ತು ನಮ್ಮ ಹ್ಯಾಬಿಟ್ಯಾಟ್ ಏನಿತ್ತು, ಅಕ್ವಾಟಿಕ್ ಇಸ್ ಅ ವೆರಿ ಸ್ಪೆಷಲ್ ಹ್ಯಾಬಿಟ್ಯಾಟ್. ನನಗೆ ಪ್ಯಾರಾಸೈಟಿಕ್ ಮತ್ತು ಸ್ಯಾಪ್ರೋಫೈಟಿಕ್ ಅನ್ನೋದು ಇಲ್ಲೂ ಸಿಗ್ತಾ ಇದೆ, ಇಲ್ಲೂ ಸಿಗ್ತಾ ಇದೆ. ಅಲ್ಲಿ ಯಾರಲ್ಲಿ ಫೈಕೋಮೈಸಿಟ್ಸಲ್ಲಿ ಎಕ್ವಾಟಿಕ್ ವಾಸ್ ಸ್ಪೆಷಲ್, ಇಲ್ಲಿ ನನಗೆ ಡಿಕಂಪೋಸರ್ಸ್ ಆಗಿದ್ದಾರೆ ಇವರು, ಜೊತೆಗೆ ಕಾಪ್ರೋಫಿಲಸ್ ಆಗಿದ್ದಾರೆ. ಕಾಪ್ರೋಫಿಲಸ್ ಅಂತಂದರೆ ಏನು? ಸಗಣಿಗಳ ಮೇಲೆ ನಿಮಗೆ ಆಸ್ಕೋಮೈಸಿಟ್ಸ್ ಸಿಗ್ತವೆ. ಒಂದಿಷ್ಟು ದಿನ ಆದಮೇಲೆ ಎಲ್ಲಾದರೂ ಬಿದ್ದಿರುವಂಥ ಸಗಣಿನ ನೋಡಿ, ಸರಿಯಾಗಿ ಸೂಕ್ಷ್ಮವಾಗಿ ಗಮನಿಸಿ. ಅಬೌಟ್ 7 ಅಥವಾ 5 ಡೇಸ್ ಆಗಿರಬೇಕು. ಆವಾಗ ನಿಮಗೆ ಆಸ್ಕೋಮೈಸಿಟ್ಸನ್ನು ನೋಡ್ಬೋದು. ಸಣ್ಣ 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 ಸ್ಟ್ರಕ್ಚರ್ ಈ ರೀತಿಯಾಗಿ ಇರುತ್ತೆ, ಆಯಿತಾ? ನಾವು ಈಗ ನೋಡಿದ್ರಲ್ಲ ನೀವು ಇಲ್ಲಿ ಸ್ಯಾಕ್ ಹೆಂಗಿದೆ ಅಂತ, ಸುಮ್ಮನೆ ಗಮನಿಸಿ ಮಕ್ಕಳ, ನಿಮ್ಗೆ ಈಸಿ ಆಗಿಬಿಡುತ್ತೆ. ಅದನ್ನು ಆಸ್ಕೋಮೈಸಿಟ್ಸ್ ಗ್ರೂಪಿಗೆ ಇದು ಬರುತ್ತೆ. ಹಾಗಾಗಿ ಆಯಿತಾ? ಸೊ ಕೌ ಡಂಗ್ ಮೇಲೆ ನೀವು ನೋಡಬಹುದು. ಹಾಗಿದ್ರೆ ಇದರ ಕೀ ಡಿಸ್ಟಿಂಕ್ಟಿವ್ ಕ್ಯಾರೆಕ್ಟರ್ಸ್ ಯಾವ್ಯಾವುದು ನೋಡೋಣ. ಮೈಸಿಲಿಯಂ ಸ್ಟ್ರಕ್ಚರ್ ಹೇಗಿದೆ? ಬ್ರ್ಯಾಂಚ್ಡ್ ಇದೆ, ಸೆಪ್ಟೇಟ್ ಇದೆ. ಇಲ್ಲಿ ಸೆಪ್ಟೇಟ್ ಇರಲಿಲ್ಲ, ಇಲ್ಲಿ ನನಗೆ ಬ್ರ್ಯಾಂಚ್ ಮತ್ತು ಸೆಪ್ಟೇಟ್ ಸಿಗುತ್ತೆ. ಜೊತೆಗೆ ಮೋಡ್ ಆಫ್ ರಿಪ್ರೊಡಕ್ಷನ್ ಹೆಂಗಿದೆ? ಇಲ್ಲೂ ಕೂಡ ವೆಜಿಟೇಟಿವ್ ಇಲ್ಲ, ಎಸೆಕ್ಷುವಲ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ. ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ಮೋಸ್ಟ್ಲಿ ಫೌಂಡ್ ಇನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನಾವು ಆವಾಗೇ ಹೇಳಿದ್ವಿ ಅಲ್ವಾ? ಓಕೆ, ನಾವು ಇಲ್ಲಿ ಎಸೆಕ್ಷುವಲ್ ಇದೆ ಆ್ಯಂಡ್ ಸೆಕ್ಷುವಲ್ ಇದೆ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ರೀತಿಯಾಗಿದೆ? ಕೊನಿಡಿಯಾವನ್ನು ಫಾರ್ಮ್ ಮಾಡ್ತಾ ಇದ್ದಾರೆ. ಕೊನಿಡಿಯಾ ಏನಾಗಿತ್ತು? ಕೊನಿಡಿಯೋ 4 ಮೇಲೆ ಬರ್ತಾ ಇತ್ತು. ಅದ್ರ ಮೇಲ್ಗಡೆ ಹೀಗೆ ರಾ ಆಗಿ ಅದ್ರ ಮೇಲೆ ಏನು ಪ್ರೊಟೆಕ್ಷನ್ ಇಲ್ಲದೇ ಡೈರೆಕ್ಟ್ ಬೀಜಗಳು ಹುಟ್ಕೊಳ್ತಾ ಇತ್ತು. ಈ ಬೀಜನ ನಾವೇನಂತ ಕರಿತಿದ್ವಿ? ಕೊನಿಡಿಯಾ ಅಂತ ಕರಿತಿದ್ವಿ. ಆ್ಯಂಡ್ ದೇ ಆರ್ ಎಕ್ಸೋಜಿನಸ್ಲಿ ಅಂದರೆ ಎಕ್ಸೋ ಹೊರಗಡೆ. ಓಕೆ, ಎಕ್ಸೋಜಿನಸ್ಲಿ ಆನ್ ಸ್ಪೆಷಲ್ ಮೈಸೀಲಿಯಮ್. ಏನದು? ಕೊನಿಡಿಯೋ 4. ಸ್ಪೆಷಲ್ ಮೈಸೀಲಿಯಮ್, ಸ್ಪೆಷಲ್ ಆದಂಥ ಹೈಫೆ ಅಂತಲೂ ನೀವು ಹೇಳ್ಬೋದು. ಅದನ್ನು ನಾವು ಕೊನಿಡಿಯೋ 4 ಅಂತ ಕರೆದ್ವಿ. ಫೋರ್ಸ್ ಅಂದರೆ ಯಾರು? ಬಿಯರರ್, ಅದನ್ನು ಕ್ಯಾರಿ ಮಾಡೋರು, ಅದನ್ನು ಹಿಡಿದಿಟ್ಕೊಳ್ಳೋರು. 4 ಅಂದರೆ ಹಿಡಿದಿಟ್ಕೊಳ್ಳೋರು ಅಂತ. ಏನು ಹಿಡಿದಿಟ್ಕೊಳ್ತಿದ್ದಾರೆ ಇವರು? ಕೊನಿಡಿಯಾನ. ಆನ್ ಜರ್ಮಿನೇಷನ್ ಪ್ರೊಡ್ಯೂಸಸ್ ಮೈಸೀಲಿಯಮ್. ಇದು ಮುಂದೆ ಹೋಗಿ ದೊಡ್ಡ ಮೈಸೀಲಿಯಮ್ ಆಗಿ ಇನ್ನೊಂದು ಹೊಸ ಮೈಸೀಲಿಯಮ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ದೆನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ರೀತಿ ನಡೀತಾ ಇದೆ?
ಆಸ್ಕೋಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಸ್ಯಾಕ್ ಫಂಗೈ ಅಂತ ಕರೆದ್ವಿ, ಆ್ಯಂಡ್ ಇನ್ ಸ್ಯಾಕ್ ಒಳಗಡೆ ಸ್ಪೋರ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಆಸ್ಕೋಸ್ಪೋರ್ಸ್ ಅಂತ ಕರೆದ್ವಿ. ನೋಡೋಣ ಹಾಗಾದರೆ ಹೆಂಗೆ ಕಾಣುತ್ತಿದ್ದು. ಈ ಸ್ಯಾಕ್ ಸ್ಟ್ರಕ್ಚರ್ ಏನಿದೆ ಆಸ್ಕೋಸ್ಕಾರ್ಪ್ ಅಂತ ಕರಿತೀವಿ. ಇದ್ರ ಒಳಗಡೆ ನಿಮಗೆ ಸಣ್ಣ ಸಣ್ಣ ಬೀಜನ ಹಾಕ್ಕೊಂಡಿರುವಂಥ ಸ್ಟ್ರಕ್ಚರ್ ಸಿಗುತ್ತೆ. ಈ ಬೀನ್ಸ್ಗಳೆಲ್ಲ ಇರುತ್ತಲ್ಲ ಉದ್ದುದ್ದದ್ದು, ಆ ರೀತಿಯಾದಂಥ ಸ್ಟ್ರಕ್ಚರ್. ಅದ್ರೊಳಗಡೆ ಹೆಂಗೆ ಬೀಜ ಇರುತ್ತೋ ಹಾಗೆ ಇದ್ರ ಒಳಗಡೆ ಬೀಜ ಇರುತ್ತೆ. ಈ ಬೀಜಗಳನ್ನ ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ನಿಮಗೆ ಆಸ್ಕಸ್ ಕಾಣಿಸುತ್ತೆ, ಸಣ್ಣ 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 ಸ್ಟ್ರಕ್ಚರ್ಗಳು, ಆಯಿತಾ. ಅದನ್ನೇ ಆಸ್ಕೋಸ್ಪೋರ್ಸ್ ಅಂತ ಕರಿತೀವಿ. ಆ್ಯಂಡ್ ಇಲ್ಲಿ ವಿಶೇಷ ಅಂತಂದರೆ ಒಂದು ಮೇಲ್ ಆ್ಯಂಥರೇಡಿಯಮ್ ಅಂತ ಕರಿತೀವಿ, ಇನ್ನು ಫೀಮೇಲ್ ಆಸ್ಕೋಗೋನಿಯಮ್. ನಾನು ಏನಂದಿದ್ದೆ ನಿಮಗೆ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಮೇಲ್ ಫೀಮೇಲ್ ಅನ್ನುವಂಥದ್ದು ಇರೋದಿಲ್ಲ, ಪ್ಲಸ್ ಮೈನಸ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಅಂತ. ಬಟ್ ಇವರ ವಿಶೇಷ ಅಂತಂದರೆ ಇವ್ರ ಹತ್ರ ಮೇಲ್ ಫೀಮೇಲ್ ಅನ್ನುವಂಥದ್ದನ್ನು ನೀವು ಮೆನ್ಷನ್ ಮಾಡೋ ಟೈಪಲ್ಲಿ ಇದ್ದಾವೆ. ಹಾಗಾಗಿ ಇದನ್ನು ಆ್ಯಂಥರೇಡಿಯಮ್ ಆಸ್ಕೋಗೋನಿಯಮ್ ಅಂದಿದೆ. ನಿಮಗಿಲ್ಲಿ ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಇಲ್ಲ, ಬಟ್ ಫಾರ್ ಯುವರ್ ಕ್ಯೂರಿಯಾಸಿಟಿ, ಓಕೆ. ಸೊ ದೀಸ್ ಆರ್ ಪ್ರೊಡ್ಯೂಸ್ಡ್ ಎಂಡೋಜಿನಸ್ಲಿ. ಎಂಡೋ ಅಂದರೆ ಒಳಗಡೆ. ನಾವು ನೋಡಿದ್ವಲ್ವಾ ಕೊನಿಡಿಯಾ ಹೆಂಗಿತ್ತು ಮಕ್ಕಳ, ಹೈಫೆ ಮೇಲ್ಗಡೆನೆ ಡೈರೆಕ್ಟಾಗಿ ಇರುತ್ತೆ. ಇವು ಹೆಂಗೆ ಎಂಡೋಜಿನಸ್ಲಿ ಒಳಗಡೆ ನಾವು ನೋಡಿದ್ವಿ ಡೈರೆಕ್ಟಾಗಿ. ನನಗೆ ಇದೇನಿದು ಗರಟೆ ಥರ, ಗರಟೆ ಒಳಗಡೆ ಇದ್ದಾವೆ ಬೀಜಗಳು, ಹೊರಗಡೆ ಇಲ್ಲ, ಆಯಿತಾ. ಅದ್ರ ಒಳಗಡೆ ನೋಡಿ ಮತ್ತೆ ಸ್ಯಾಕ್ ಸ್ಟ್ರಕ್ಚರ್ಸ್ ಇದ್ದಾವೆ. ಈ ಸ್ಟ್ರಕ್ಚರ್ ಒಳಗಡೆ ನನಗೆ ಸಿಗುತ್ತೆ ಬೀಜ, ಹೌದಾ. ಹೊರಗಡೆನೆ ಡೈರೆಕ್ಟ್ ಇದ್ರ ಮೇಲೇ ಹಿಂಗಿದೆಯಾ, ಇಲ್ಲ ತಾನೇ, ಓಕೆ. ಅಥವಾ ಇದನ್ನೇ ಡೈರೆಕ್ಟಾಗಿ ಇದೊಂದೇ ಇಡೀ ಬೀಜ ಅಂತ ನಾನು ಕರಿಬಹುದಾ ಇದನ್ನು, ಇಲ್ಲ, ಇದ್ರ ಒಳಗಡೆ ಇದ್ದಾವೆ. ಇದು ಬಿಯರರ್, ಇದೊಂದು ಹೈಫೆ, ಸ್ಪೆಷಲೈಸ್ಡ್ ಹೈಫೆ. ದಿಸ್ ಈಸ್ ನಾಟ್ ದ ಬೀಜ ಅಲ್ವಾ, ಇದು ಸ್ಪೋರ್ ಅಲ್ಲ, ಇದು ಹೈಫೆ, ಸ್ಪೆಷಲ್ ಹೈಫೆ. ಆದರೆ ಅದ್ರ ಒಳಗಡೆ ನನಗೆ ಸಿಗುತ್ತೆ. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಎಂಡೋ ಒಳಗಡೆ, ಎಕ್ಸೋ ಹೊರಗಡೆ, ಎಕ್ಸಿಟ್ ಇನ್ ಅಲ್ವಾ, ಇನ್ ಎಂಡೋ, ಎಕ್ಸಿಟ್ ಎಕ್ಸೋ, ಓಕೆ. ವಿದಿನ್ ದ ಸ್ಯಾಕ್, ಗರಟೆ ವಿದಿನ್ ದ ಸ್ಯಾಕ್, ಲೈಕ್ ಎಸಾಯ್ ಅಂತ ಕರಿತೀವಿ. ನಿಮಗೆ ಸಿಂಗ್ಯುಲರ್ ಆದರೆ ಆಸ್ಕಸ್. ಸೊ ಪ್ರತಿ ಗರಟೆ ಆಸ್ಕೋಕಾರ್ಪ್, ಅದರೊಳಗಿರುವಂಥ ಬೀನ್ಸ್ ಲೈಕ್ ಸ್ಟ್ರಕ್ಚರ್ ಇರೋದನ್ನು ಆಸ್ಕಸ್, ಅದ್ರ ಒಳಗಿರುವಂಥ ಬೀಜ ಆಸ್ಕೋಸ್ಪೋರ್, ಆಯಿತಾ. ಫ್ರೂಟಿಂಗ್ ಬಾಡಿ ಯಾವಾಗ ಕ್ರಿಯೇಟ್ ಆಗುತ್ತೆ, ಒಂದು ಫಿಲಮೆಂಟ್ ಇದೆ ಮೈಸೀಲಿಯಮ್ದು, ಈ ಫಿಲಮೆಂಟೇ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ ಹೊರಗಡೆ ಬಂತು. ಈ ಸ್ಟ್ರಕ್ಚರಿಂದ ನಮಗೇನಾದರೂ ಸ್ಪೋರ್ಟ್ಸ್ಗಳು ಬಂದು ಏನಾದರೂ ಆಯಿತು ಅಂತಂದರೆ ನಾವು ಅದನ್ನು ಯಾವುದಕ್ಕೆ ಹೇಗೆ ಹೇಳ್ತೀವಿ, ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಹೇಳ್ತೀವಿ. ಸ್ಪೆಷಲೈಸ್ಡ್ ಬಾಡಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹಾಗಲ್ಲ, ಈ ಸ್ಪೆಷಲೈಸ್ಡ್ ಬಾಡಿ ಏನಿದೆ ಅದು ಖುದ್ದು ಸೆಕ್ಷುವಲ್ ರೀಪ್ರೊಡಕ್ಷನ್ನಿಂದ ಪ್ರೊಡ್ಯೂಸ್ ಆಗುತ್ತೆ. ಆ ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ, ಎರಡು ಸ್ಪೋರ್ಟ್ಸ್ಗಳು, ಡಿಫ್ರೆಂಟ್ ಸ್ಪೋರ್ಟ್ಸ್ಗಳು ಕೊಲೈಡ್ ಆಗಬೇಕು ಅಲ್ಲ, ಎರಡು ಯಾವಾಗ ಸೆಲ್ಫ್ ಫ್ಯೂಸ್ ಆಗುತ್ತೆ, ಗ್ಯಾಮಿಟ್ಗಳು ಅಲ್ವಾ. ಸೊ ಇದು ಯಾವಾಗ ಫ್ಯೂಸ್ ಆಗುತ್ತೋ, ಗ್ಯಾಮಿಟ್ ಅಂದರೆ ಏನು, ಗ್ಯಾಮಿಟ್ ಅಂತಂದರೆ ಯಾವ ಜೀವಕೋಶಗಳು ರೀಪ್ರೊಡಕ್ಷನ್ ಸಲುವಾಗಿನೇ ಸ್ಪೆಷಲೈಸ್ಡ್ ಆಗಿರುವಂಥ ಸ್ಟ್ರಕ್ಚರನ್ನು, ಸ್ಟ್ರೆಂತನ್ನು ಹೊಂದಿದೆ, ಅಂಥದ್ದನ್ನು ನಾವು ಗ್ಯಾಮೀಟ್ ಅಂತ ಕರಿತೀವಿ. ಈ ಖುದ್ದು ಸೆಲ್ ಲೆವೆಲಲ್ಲೇ ಸ್ಪೆಷಲೈಸೇಷನ್ ಇರುತ್ತೆ. ಇವುಗಳು ಏನು ಪ್ರೊಡ್ಯೂಸ್ ಮಾಡುತ್ತೆ, ಇದ್ರ ಫ್ಯೂಷನ್ನಿಂದಾಗಿ ಡೈರೆಕ್ಟಾಗಿ ಸ್ಪೋರ್ ಕ್ರಿಯೇಟ್ ಆಗ್ಬೋದಿತ್ತು. ಬಟ್ ನೋ, ನಮಗೆ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಬೇಕು. ಈ ಸ್ಪೆಷಲ್ ಸ್ಟ್ರಕ್ಚರ್ ನಮ್ದು ಇದರಲ್ಲಾದರೆ ಅಣಬೆ ಕ್ರಿಯೇಟ್ ಆಗಿತ್ತು ಅಲ್ವಾ, ಅಣಬೆ ಕ್ರಿಯೇಟ್ ಆಗ್ತಿತ್ತು. ಈ ಅಣಬೆಯಿಂದ ನಮಗೆ ಇದ್ರ ಒಳಗಡೆ ನಮಗೆ ಸ್ಪೋರ್ಟ್ಸ್ ಸಿಗ್ತಾ ಇತ್ತು. ಈ ಅಣಬೆನೇನಂತ ಕರಿತಿದ್ವಿ, ಫ್ರೂಟಿಂಗ್ ಬಾಡಿ ಅಂತ. ಇಲ್ಲಿ ನಾವು ಫ್ರೂಟಿಂಗ್ ಬಾಡಿ ಹೆಂಗಿರುತ್ತೆ, ಆಸ್ಕೋಸ್ಕಾರ್ಪ್ ಅಂತ ಕರಿತೀವಿ. ನೋಡೋದಕ್ಕೆ ಹಂಗಿದೆ, ಹಾಗಾಗಿ ಸೊ ಇದನ್ನು ಆಸ್ಕೋಕಾರ್ಪ್ ಅಂತ ಕರಿದ್ವಿ. ನಾನು ಆಸ್ಕೋಮೈಸಿಟಿಸ್ ಹೇಳಿದ್ರೆ ಇನ್ನೇನು ಬಾಗುತ್ತೆ ನಿಮಗೆ, ಕೌ ಡಂಗ್ ಮೇಲೆ ಬೆಳ್ಕೊಳ್ಳುತ್ತೆ. ನೋಡೋದಕ್ಕೆ ಇವುಗಳನ್ನು ಸ್ಯಾಕ್ ಫಂಗೈ ಅಂತಲೇ ಸ್ಪೆಷಲಾಗಿ ಕರೀತಾರೆ. ಯಾಕಂತಂದರೆ ಸ್ಯಾಕ್ಸ್ ಇರುತ್ತೆ ಇವ್ರ ಹತ್ರ. ಆಸ್ಕೋ ಸ್ಪೋರ್ಸನ್ನು ಇವು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಹೆಸರಲ್ಲೇ ನೀವು ಸುಮಾರಷ್ಟು ಇದ್ರ ಬಗ್ಗೆ ಹೇಳ್ಬೋದು. ಇದರಲ್ಲಿ ಮಲ್ಟಿ ಸೆಲ್ಯುಲಾರು ಇರಬಹುದು, ಯೂನಿಸೆಲ್ಯುಲಾರು ಇರಬಹುದು. ಜೊತೆಗೆ ಮೈಸೀಲಿಯಂ ಸ್ಟ್ರಕ್ಚರ್ ಬ್ರ್ಯಾಂಚ್ ಆಗಿದೆ, ಸ್ವಲ್ಪ ಅಡ್ವಾನ್ಸ್ ಆಗಿದ್ದಾರೆ. ಏಸೆಕ್ಷುವಲ್ ಆದರೆ ಕೊನಿಡಿಯಾನ ಫಾರ್ಮ್ ಮಾಡುತ್ತೆ. ಕೊನಿಡಿಯಾ ಹೆಂಗೆ ಮಕ್ಕಳ, ಎಕ್ಸೋಜಿನಸ್ಲಿ. ಕೊನಿಡಿಯಾ ಯಾವಾಗಲೂ ಹೊರಗಡೆನೇ ಇರುತ್ತೆ, ಆಯಿತಾ. ಇನ್ನು ಸೆಕ್ಷುವಲಲ್ಲಿ ಯಾವಾಗ, ಎಂಡೋಜಿನಸ್ಲಿ, ಒಳಗಡೆ ಆಸ್ಕೋಸ್ಪೋರ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ಸ್ ಇದ್ದಾವ, ಆಸ್ಪರ್ಜಿಲಸ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್, ಕ್ಲಾವಿಸೆಪ್ಸ್, ನ್ಯೂರೋಸ್ಪೋರಾ. ಓಕೆ, ನೆಕ್ಸ್ಟ್ ಬೆಸಿಡಿಯೋಮೈಸಿಡ್ಸ್. ಏನಿದು ಬೆಸಿಡಿಯೋಮೈಸಿಡ್ಸ್ ಅಂತಂದರೆ, ದೇ ಆರ್ ಕಾಮನ್ಲಿ ನೌನ್ ಫಾರ್ ಮಶ್ರೂಮ್.
ಬರೀ ಮಶ್ರೂಮ ಹಂಗಿದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗೋದು ಇಲ್ಲ. ಇಲ್ಲಿ ಬ್ರ್ಯಾಕೆಟ್ ಫಂಗೈ ಅಂತಲೂ ಇರುತ್ತೆ, ಪಫ್ ಬಾಲ್ಸ್ ಅಂತಲೂ ಕರೀತಾರೆ. ಇವಕ್ಕೆಲ್ಲ ಪಫ್ ಬಾಲ್ಸ್ ಅಂತ ಕರೀತಾರೆ. ಈ ಬೆಸಿಡಿಯೋಮೈಸಿಟ್ಸಲ್ಲೇ ಬರ್ತಾರೆ ಇವರು ಪಫ್ ಬಾಲ್ಸ್. ಆದರೆ ನಮಗಿಲ್ಲಿ ನಮ್ಮ ನಾರ್ಮಲ್ ಅಣಬೆಗಳು ನೋಡೋದಕ್ಕೆ ಸಿಗ್ತವೆ. ವಾಟ್ ಆರ್ ದ ಹ್ಯಾಬಿಟ್ಯಾಟ್? ಎಲ್ಲಿರುತ್ತೆ? ಸ್ಯಾಪ್ರೋಫೈಟಿಕ್ಕು, ಪ್ಯಾರಾಸೈಟಿಕ್ಕು. ಯಾವುದಾದ್ರೂ ನಮಗೆ ಮರಗಳ ದಿಮ್ಮೆ ಮೇಲೇ ತಾನೇ ಜಾಸ್ತಿ ಫಂಗೈಗಳನ್ನು ನೋಡೋದಕ್ಕೆ ಸಿಗೋದು, ಜಾಸ್ತಿ ಮಶ್ರೂಮ್ಸನ್ನು ನೋಡೋದಕ್ಕೆ ಸಿಗೋದು. ಸೊ ದೇ ಆರ್ ಸ್ಯಾಪ್ರೋಫೈಟಿಕ್ ಆ್ಯಂಡ್ ಪ್ಯಾರಾಸೈಟಿಕ್. ಹಾಗಿದ್ರೆ ಡಿಸ್ಟಿಂಕ್ಟಿವ್ ಫೀಚರ್ ಏನು? ಮೈಸೀಲಿಯಂ ಸ್ಟ್ರಕ್ಚರ್ ಹೆಂಗಿದೆ? ಬ್ರಾಂಚ್ಡ್ ಆ್ಯಂಡ್ ಸೆಪ್ರೇಟ್ ಆಗಿದೆ. ವಾಟ್ ಈಸ್ ದ ಮೋಡ್ ಆಫ್ ರಿಪ್ರೊಡಕ್ಷನ್? ಏಸೆಕ್ಷುವಲಿ, ವೆಜಿಟೇಟಿವ್ಲಿ ಆ್ಯಂಡ್ ಸೆಕ್ಷುವಲಿ, 3 ರೀತಿಯಲ್ಲಿ ಮಾಡ್ತಾ ಇದೆ. ಇದೇ ವಿಶೇಷ. ಏಸೆಕ್ಷುವಲ್ ರಿಪ್ರೊಡಕ್ಷನ್ ಜನರಲಿ ನಾವಿಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ತುಂಬ ಕಡಿಮೆ. ಅಕಸ್ಮಾತ್ ಸಿಕ್ಕಿದ್ರೂ ನಿಮಗೆ ಕೊನಿಡಿಯಾ ಫಾರ್ಮಲ್ಲಿ ಸಿಗಬಹುದು, ಆಯಿತಾ. ಆದರೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಜಾಸ್ತಿ ಇವು ಮಾಡೋದು ವೆಜಿಟೇಟಿವ್ ರಿಪ್ರೊಡಕ್ಷನ್. ವೆಜಿಟೇಟಿವ್ ರಿಪ್ರೊಡಕ್ಷನಲ್ಲಿ ಯಾವ ಟೈಪ್ ಮಾಡ್ತಾರೆ ಹಾಗಿದ್ರೆ? ಫ್ಯೂಷನ್ ಮಾಡ್ತಾರೋ, ಫ್ರಾಗ್ಮೆಂಟೇಷನ್ ಮಾಡ್ತಾರೋ, ಅಥವಾ ಬಡ್ಡಿಂಗ್ ಮಾಡ್ತಾರೋ? ಇವರು ಫ್ರಾಗ್ಮೆಂಟೇಷನ್ ಮಾಡ್ತಾರೆ. ಓಕೆ. ಆ್ಯಂಡ್ ದೆನ್ ಮೇಲ್ ಆ್ಯಂಡ್ ಫೀಮೇಲ್ ಅನ್ನೋಂಥ ಡಿಸ್ಟಿಂಕ್ಷನ್ ಇದೆಯಾ? ಇಲ್ಲ, ದಟ್ ಈಸ್ ಆಬ್ಸೆಂಟ್. ಬಟ್ ದೇ ಡೂ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ರೀತಿ? ಸೊಮ್ಯಾಟೋಗ್ಯಾಮಿ ಅಂತಂದರೆ ಏನು? ಸೊಮ್ಯಾಟಿಕ್ ಸೆಲ್ ಅಂತಂದರೆ ಏನು? ನೋಡಿ, ನಮ್ಮಲ್ಲಿರುವಂಥ ಸೆಲ್ಗಳನ್ನು ಬ್ರಾಡಾಗಿ ನಾನು 2 ರೀತಿ ಡಿವೈಡ್ ಮಾಡಬಹುದು. ಒಂದು ಸೊಮ್ಯಾಟಿಕ್ ಸೆಲ್ ಅಂತ, ಇನ್ನೊಂದು ಜರ್ಮ್ ಸೆಲ್ ಅಂತ. ಜರ್ಮ್ ಅಂದರೆ ಜರ್ಮಿನೇಟ್ ಆಗಬೇಕು, ಮುಂದೆ ಹೋಗಿ ಒಂದು ಹೊಸ ಜೀವಿ ಸೃಷ್ಟಿ ಆಗಬೇಕು, ಅಂಥದ್ದನ್ನು ಜರ್ಮ್ ಸೆಲ್ಸ್. ಆ್ಯಂಡ್ ದೀಸ್ ಆರ್ ಗ್ಯಾಮಿಟ್ಸ್. ಅವುಗಳನ್ನೇ ಗ್ಯಾಮೀಟ್ಸ್ ಅಂತ ಕರೆದ್ವಿ. ನಮ್ಮ ಆಸ್ಕೋಮೈಸಿಟ್ಸ್ ಅದನ್ನು ಮಾಡ್ತಾ ಇತ್ತು ಅಲ್ವಾ. ಬಟ್ ಹಿಯರ್ ಸೊಮ್ಯಾಟೋಗ್ಯಾಮಿ ಅಂತ ಕರಿತೀವಿ. ಸೊಮ್ಯಾಟಿಕ್ ಸೆಲ್ಸ್ ಅಂತಂದರೆ ಏನು? ನಮ್ಮ ಇಡೀ ಬಾಡಿಲಿ ನೀವು ಯಾವುದೇ ಪಾರ್ಟನ್ನು ತೊಗೊಂಡ್ರೂ ಇಡೀ ಬಾಡಿ ಆಗಿರೋದು ಸೊಮ್ಯಾಟಿಕ್ ಸೆಲ್ಲಿಂದ. ಇದರ ಹೊರತಾಗಿ ಇರುವಂಥ ಜರ್ಮ್ ಸೆಲ್ ಏನಿದೆ, ಇವುಗಳನ್ನು ಗ್ಯಾಮೀಟನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ಅಂದರೆ ಎಗ್ ಅಥವಾ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುವಂಥದ್ದು, ವೀರ್ಯಾಣು ಮತ್ತು ಅಂಡಾಣುವನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಅಂಥ ಸೆಲ್ಲಿಗೆ ವಿಶೇಷತೆ ಇರುತ್ತೆ. ಇದು ಯಾವಾಗಲೂ ಇದ್ರದ್ದು ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಅಂದ್ವಲ್ಲ, ಅವೆಲ್ಲ ವಿಶೇಷತೆ ಇರುತ್ತೆ. ನಾರ್ಮಲ್ ಆಗಿ ಇಡೀ ದೇಹದ ಚರ್ಮದ್ದೆಲ್ಲ ಯಾವ ರೀತಿ ಇರುತ್ತೆ ಸೆಲ್ಗಳು, ಆ ರೀತಿ ಇರೋದಿಲ್ಲ. ಅದನ್ನು ನಾವು ಜರ್ಮ್ ಸೆಲ್ ಅಂತ ಕರಿತೀವಿ. ಇಲ್ಲೇನಿದೆ ನೋಡಿ, ಸೊಮ್ಯಾಟೋಗ್ಯಾಮಿ ಅಂತ ಹೇಳ್ತಿದ್ದಾರೆ. ಸೊಮ್ಯಾಟೋ ಅಂತಂದರೆ ಏನು? ನಾರ್ಮಲ್ ಅದರದ್ದು ಬಾಡಿ ಏನಿದೆ ಹೈಫೆ, ಗ್ಯಾಮಿ ಆಗ್ತಾ ಇದೆ ಅಂದರೆ ಕೂಡ್ತಾ ಇದೆ, ಮ್ಯಾರೇಜ್ ಅಂತ ಕರಿತೀವಿ. ಸೊಮ್ಯಾಟೋಗ್ಯಾಮಿ, ಸೊಮ್ಯಾಟಿಕ್ ಸೆಲ್ಸ್ ಏನಿದೆ ಅವು ಎರಡೇ ಕೂಡಿ ಹೊಸದೊಂದು ಜೀವಿಯನ್ನು ಕ್ರಿಯೇಟ್ ಮಾಡ್ತವೆ. ಯಾವ ರೀತಿ? ಥ್ರೂ ಫ್ಯೂಷನ್ ಆಫ್ 2 ವೆಜಿಟೇಟಿವ್ ಹೈಫೆ. ವಾಟ್ ಯು ಮೀನ್ ಬೈ ವೆಜಿಟೇಟಿವ್ ಹೈಫೆ? ಇಡೀ ಜೀವಿಯ ಒಂದು ಬಾಡಿ ಪಾರ್ಟನ್ನು ನಾನು ವೆಜಿಟೇಟಿವ್ ಪಾರ್ಟ್ ಅಂತ ಕರಿತೀನಿ, ಆಯಿತಾ. ಈ ವೆಜಿಟೇಟಿವ್ ಹೈಫೆ, ಇಲ್ಲಿ ಹೈಫೆ ಅಂತ ಕರಿತೀವಿ ತಾನೆ. ಸೊ ಈ ಹೈಫೆಗಳು ಆಫ್ ಡಿಫ್ರೆಂಟ್ ಸ್ಟ್ರೈನ್ಸ್ ಯಾವಾಗ ನೋಡಿ ಫ್ಯೂಷನ್ ಆಗಬೇಕು ಅಂತಂದರೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗ್ತಾ ಇದೆ ಅಂತಂದರೆ ಸ್ಪೆಷಲ್ಲಾಗಿ 2 ಡಿಫ್ರೆಂಟ್ ಆಗಿರಬೇಕು, ಡಿಸ್ಟಿಂಕ್ಟ್ ಆಗಿರಬೇಕು, ಅದಕ್ಕೆ ಕಂಪ್ಯಾಟಿಬಲ್ ಅಂತ ಅನ್ನಿಸ್ಬೇಕು, ಆವಾಗ ಮಾತ್ರ ಫ್ಯೂಸ್ ಆಗುತ್ತೆ. ಹೈಫೆ ಆಫ್ ಸೇಮ್ ಟೈಪನ್ನು ನಾನು ತೊಗೊಂಡು ಬಂದರೆ ಆಗೋದಿಲ್ಲ, 2 ಜೆನೆಟಿಕಲಿ ಡಿಫ್ರೆಂಟ್ ಆಗಿರಬೇಕು. ಬಟ್ ದೇ ಆರ್ ಸೊಮ್ಯಾಟಿಕ್. ನಾರ್ಮಲ್ ಮೈಸೀಲಿಯಮಲ್ಲೇ ನಿಮಗೆ ಸಿಗುವಂಥದ್ದು, ಬಟ್ ದೇ ಆರ್ ಆಫ್ ಡಿಫ್ರೆಂಟ್ ಸ್ಟ್ರೈನ್. ಆವಾಗ ನಾನು ಅದನ್ನು ಫ್ಯೂಸ್ ಆದಾಗ ನನಗೆ ಡೈಕ್ಯಾರಿಯೋಟಿಕ್ ಹೈಫೆ ಸಿಗುತ್ತೆ. ಡೈಕ್ಯಾರಿಯೋಟಿಕ್ ಹೈಫೆ ಸಿಕ್ಕಿದಾಗ ನಾವೇನಂದಿದ್ವಿ? 2 ಕ್ಯಾರಿಯಾನ್ ಅಂತಂದರೆ ಏನು? 2 ನ್ಯೂಕ್ಲಿಯಸ್ ಇದೆ. 2 ನ್ಯೂಕ್ಲಿಯಸ್ ಹಂತದ ಹೈಫೆ ಏನಿದೆ, ಇದು ಪ್ರೊಡ್ಯೂಸ್ ಮಾಡುವಂಥ ಫ್ರೂಟಿಂಗ್ ಬಾಡಿ ಏನಿದೆ, ಇದನ್ನು ಬೆಸಿಡಿಯೋಕಾರ್ಪ್ ಅಂತ ಕರಿತೀವಿ. ಈ ಬೆಸಿಡಿಯೋಕಾರ್ಪ್ ವಿಲ್ ಪ್ರೊಡ್ಯೂಸ್ ಬೆಸಿಡಿಯೋಸ್ಪೋರ್ಸ್, ಆಯಿತಾ. ಈ ಬೆಸಿಡಿಯೋಕಾರ್ಪ್ ಏನಿದೆ, ಇದೇ ನಿಮ್ಮ ಮಶ್ರೂಮ್. ಇದರ ಸೈಂಟಿಫಿಕಲಿ ನಾವು ಹೆಂಗೆ ಹೇಳ್ತೀವಿ? ಬೆಸಿಡಿಯೋಕಾರ್ಪ್ ಅಂತ ಕರಿತೀವಿ. ಬೆಸಿಡಿಯೋಕಾರ್ಪನ್ನ ಬೆಸಿಡಿಯೋಕಾರ್ ಅಂತ ನೆನಪಿಟ್ಕೊಳ್ಳಿ, ಕಾರ್ ಥರ. ಓಕೆ. ಸೊ ಬೇಸಿಕ್ ಕಾರ್ ಥರ. ಸೊ ಬೆಸಿಡಿಯೋಕಾರ್ಪ್ ಒಳಗಡೆ ನನಗೆ ಬೆಸಿಡಿಯಮ್ ಅನ್ನೋದು ಸಿಗುತ್ತೆ. ಈ ಬೆಸಿಡಿಯಮ್ ಒಳಗಡೆ, ಬೆಸಿಡಿಯಮ್ ಅಂತಂದರೆ ಏನು? ವಿಚ್ ಬಿಯರ್ಸ್ ದಿ ಬೆಸಿಡಿಯೋಸ್ಪೋರ್ಸ್. ಓಕೆ. ಬೆಸಿಡಿಯೋಸ್ಪೋರ್ಸ್ ಸಣ್ಣಸಾಗಿರುವಂಥ ಬೀಜಗಳು, ಇವುಗಳನ್ನು ಹೊತ್ಕೊಂಡಿರುತ್ತೆ ಇದು. ಆ್ಯಂಡ್ ಸೊ ದ ಫ್ರೂಟಿಂಗ್ ಬಾಡಿ ಈಸ್ ಕಾಲ್ಡ್ ಬೆಸಿಡಿಯೋಕಾರ್ಪ್ ಆ್ಯಂಡ್ ದ ರೀಪ್ರೊಡಕ್ಟಿವ್ ಯೂನಿಟ್ ಅದು ಬೆಸಿಡಿಯೋಸ್ಪೋರ್. ಅದರಿಂದ ಸಿಕ್ಕಿರುವಂಥದ್ದು ಏನು? ಬೆಸಿಡಿಯೋಸ್ಪೋರ್. ಓಕೆ. ಸೊ ಇಲ್ಲಿ ಹಾಗಿದ್ರೆ ಬೆಸಿಡಿಯೋಮೈಸಿಟ್ಸಲ್ಲಿ ಏನು ನೋಡಿದ್ವಿ? ಬೆಸಿಡಿಯೋಕಾರ್ಪನ್ನು ನೋಡಿದ್ವಿ. ಅದು ಕಾರ್. ಇಟ್ ಈಸ್ ವಾಟ್? ಕಾರ್ ಅಂತಂದರೆ ಏನು? ಬಿಯರ್ ಮಾಡ್ತಾ ಇರೋದು, ದಟ್ ಈಸ್ ಅ ಫ್ರೂಟಿಂಗ್ ಬಾಡಿ. ಆ್ಯಂಡ್ ವಾಟ್ ಇಟ್ ಪ್ರೊಡ್ಯೂಸಸ್? ಬೆಸಿಡಿಯೋಸ್ಪೋರ್ಸ್. ಆ್ಯಂಡ್ ಜೊತೆಗೆ ಇದು ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗಿದೆ? ಸೊಮ್ಯಾಟೋಗ್ಯಾಮಿ. ಅದು ಇದರ ವಿಶೇಷತೆ. ಓಕೆ. ಆ್ಯಂಡ್ ಜೊತೆಗೆ ವೆಜಿಟೇಟಿವ್ ರಿಪ್ರೊಡಕ್ಷನನ್ನು ಮಾಡ್ತಿದ್ದಾರೆ ಥ್ರೂ
ಫ್ರ್ಯಾಗ್ಮೆಂಟೇಷನ್. ಹಾಗಿದ್ರೆ ಇದಕ್ಕೆ ಯಾವ್ಯಾವ್ದು ಎಕ್ಸಾಂಪಲ್ಸ್? ಅಗಾರಿಕಸ್ ಅಂದರೆ ಮಶ್ರೂಮ್ಸ್. ಓಕೆನಾ? ಎಲ್ಲ ಮಶ್ರೂಮು ತಿನ್ನೋದಲ್ಲ, ಕೆಲವೊಂದು ಮಶ್ರೂಮು ವಿಷಕಾರಿ. ಓಕೆ, ಸೊ ಮಶ್ರೂಮ್ ಈಸ್ ಅನ್ ಎಕ್ಸಾಂಪಲ್. ಅದಕ್ಕೆ ಅಗಾರಿಕಸ್ ಆಗಿರಬಹುದು, ಯೂಟಿಲಾಗೋ ಆಗಿರಬಹುದು. ಇದನ್ನು ಸ್ಮಟ್ ಅಂತ ಕರೀತಾರೆ, ಇದರಿಂದ ಡಿಸೀಸ್ ಬರುತ್ತೆ ಜೋಳಗಳಿಗೆಲ್ಲ. ಓಕೆನಾ? ಆ್ಯಂಡ್ ದೆನ್ ಪಕ್ಸೀನಿಯಾ ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಪಕ್ಸೀನಿಯಾ? ಇಟ್ ಈಸ್ ಅ ರಸ್ಟ್ ಫಂಗೈ. ರಸ್ಟನ್ನು ಹೊಡೆಯುತ್ತೆ. ನೋಡಿ ಯಾವ ರೀತಿ ಕಾಣುತ್ತೆ ಅಂದರೆ, ರಸ್ಟ್ ಬಂದಾಗ ಹೆಂಗೆ ಕಾಣುತ್ತೆ? ಕಲರ್ ಚೇಂಜ್ ಆಗುತ್ತೆ ತಾನೇ. ರಸ್ಟ್ ಕಲರ್ ಥರನೇ ಇಲ್ವಾ? ಈ ಕಲರು ಸಹ ಕಬ್ಬಿಣಕ್ಕೆ ರಸ್ಟ್ ಬಂದಾಗ ಬರೋ ಕಲರ್ ಥರನೇ ಇಲ್ವಾ? ಸೊ ಹಾಗಾಗಿ ಇದು ಸಸ್ಯಗಳನ್ನೆಲ್ಲ ಗ್ರೋತನ್ನು ಹಾಳು ಮಾಡಿಬಿಡುತ್ತೆ. ಆಯಿತಾ? ಅದು ಪಕ್ಸೀನಿಯಾ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ದ ಬೆಸಿಡಿಯೋಮೈಸಿಡ್ಸ್. ಆ್ಯಂಡ್ ದೆನ್ ವಿ ಹ್ಯಾವ್ ಡ್ಯೂಟಿರೋಮೈಸಿಡ್ಸ್. ಡ್ಯೂಟಿರೋಮೈಸಿಡ್ಸ್ ಅಂದರೆ ಯಾರು ಅಂತಂದರೆ, ಇವನ್ನು ನಾವಿನ್ನೂ ಕ್ಲಾಸಿಫಿಕೇಷನಲ್ಲಿ ಯಾವುದಕ್ಕೆ ಹಾಕಬೇಕು ಅನ್ನೋದಕ್ಕೆ ಸ್ಪೆಸಿಫೈ ಆಗಿ ಗೊತ್ತಾಗದೇ ಇರುವಂಥದ್ದು. ಮೊದಲಿಗೆ ಆಸ್ಕೋಮೈಸಿಡ್ಸ್ಗೆ ಅಂತ ಹಾಕಿದ್ರು, ಆಮೇಲೆ ಹಲವಾರು ಕಾರಣದಿಂದ ಯಾವುದೋ ಗ್ರೂಪಿಗೂ ಇವು ಹೊಂದುತ್ತಾ ಇಲ್ಲ. ಇನ್ನೂ ಫರ್ದರ್ ಸ್ಟಡೀಸ್ ತುಂಬ ಚೆನ್ನಾಗಿ ನಡೀತು ಅಂತಂದರೆ ಇವರು ಯಾವುದಕ್ಕೆ ಪಕ್ಕಾ ಪ್ರಾಪರಾಗಿ ಬಿಲಾಂಗ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ಮಂಥ ಸೈಂಟಿಸ್ಟ್ಸ್ ಯಾರಾದರೂ ಕ್ಯೂರಿಯಾಸಿಟಿ ಇರೋರು, ಇದ್ರ ಬಗ್ಗೆ ಸ್ಟಡೀಸ್ ಮಾಡೋರು ಯಾರಾದರೂ ಇದ್ದರೆ ನೀವು ಮುಂದೆ ಹೋಗಿನೂ ಆ ಕಾಂಟ್ರಿಬ್ಯೂಷನನ್ನು ಕೊಡಬಹುದು. ಆಯಿತಾ? ಜಗತ್ತು ನಿಮ್ಗಾಗಿ ಕಾಯ್ತಾ ಇದೆ. ಸೊ ಆ್ಯಂಡ್ ಯು ವಿಲ್ ಬಿ ಕಾಲ್ಡ್ ಎಸ್, ನೀವು ಫಂಗೈಯನ್ನು ಸ್ಟಡಿ ಮಾಡ್ತೀರಾ ಇನ್ ಡೆಪ್ತ್ ಅಂತಂದರೆ ನಿಮ್ಮನ್ನು ಮೈಕಾಲಜಿಸ್ಟ್ಸ್ ಅಂತ ಕರೀತಾರೆ. ಮೈಕಾಲಜಿ ಅಂತಂದರೆ ಸ್ಟಡಿ ಆಫ್ ಫಂಗೈ. ಆಯಿತಾ? ಮೈಕೋಟಾ ಗ್ರೂಪ್ ಅಂತ ಕರಿತೀವಿ. ಸೊ ನೀವು ಮೈಕಾಲಜಿಸ್ಟ್ ಯಾರಾದರೂ ಹಾಕೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಬಂತು ಫಂಗೈಯನ್ನು ಓದ್ತಾ ಅಂತಂದರೆ, ನೀವು ಆವಾಗ ಡ್ಯೂಟಿರೋಮೈಸಿಡ್ಸಲ್ಲಿ ಏನು ನಡೀತದೆ ಆ್ಯಕ್ಚುಲ್ ಆಗಿ ಅಂತ ಅದರದ್ದು ಕ್ರಕ್ಸಿಗೆ ಹೋಗಿ ಫಂಡನ್ನು ಹೊರಗೆ ಹಾಕೋಬರ್ಬೋದು. ಸೊ ಹಾಗಿದ್ರೆ ಇದ್ರ ಬೇಸಿಕ್ಸ್ ನೋಡೋಣ. ಡ್ಯೂಟಿರೋಮೈಸಿಡ್ಸಲ್ಲಿ ಕಾಮನ್ಲಿ ನೌನ್ ಆ್ಯಸ್ ಇಂಪರ್ಫೆಕ್ಟ್ ಫಂಗೈ, ಹೆನ್ಸ್ ದ ನೇಮ್. ಪರ್ಫೆಕ್ಟ್ ಆಗಿಲ್ಲ, ಯಾರು ಎಲ್ಲಿಗೆ ಸೇರ್ತಾಯಿದೆ ಅಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಸೊ ದೇ ಆರ್ ಕಾಲ್ಡ್ ಇಂಪರ್ಫೆಕ್ಟ್ ಫಂಗೈ ಬಿಕಾಸ್ ಓನ್ಲಿ ಎಸೆಕ್ಷುವಲ್ ಆ್ಯಂಡ್ ವೆಜಿಟೇಟಿವ್ ಫೇಸ್ ಆರ್ ನೌನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವ ರೀತಿ ಇವ್ರದ್ದು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅಕಸ್ಮಾತ್ ಇದೆ ಅಂತಂದರೆ ಅದು ಹೆಂಗಿದೆ ಅನ್ನೋದನ್ನು ನೋಡಬೇಕು ಮುಂದೆ ಸ್ಟಡೀಸ್ ಆದರೆ. ಹ್ಯಾಬಿಟೇಟ್ ಹೇಗೆ? ಸ್ಯಾಪ್ರೋಫೈಟಿಕ್ ಆದರೂ ಆಗುತ್ತೆ, ಪ್ಯಾರಾಸೈಟಿಕ್ ಆದರೂ ಆಗುತ್ತೆ. ಆ್ಯಂಡ್ ಲಾರ್ಜ್ ನಂಬರ್ ಆಫ್ ಡಿಕಂಪೋಸರ್. ಸ್ಯಾಪ್ರೋಫೈಟಿಕ್ ಸತ್ತೋಗಿರೋದು, ಪ್ಯಾರಾಸೈಟಿಕ್ ಅಂತಂದರೆ ಬೇರೆಯವ್ರ ಮೇಲೆ ಹೋಗೋದು, ಅದು ಬದುಕಿರೋರ ಮೇಲೆ. ಕೀ ಡಿಸ್ಟಿಂಕ್ಟಿವ್ ಮೈಸೀಲಿಯಮ್ ಸ್ಟ್ರಕ್ಚರ್ ಹೆಂಗಿದೆ? ಸೆಪ್ಟೇಟ್ ಆಗಿದೆ, ಬ್ರಾಂಚ್ಡ್ ಆಗಿದೆ. ಮೋಡ್ ಆಫ್ ರಿಪ್ರೊಡಕ್ಷನ್ ಈಸ್ ಎಸೆಕ್ಷುವಲ್ ಆದರೆ ಅವರು ಸ್ಪೋರ್ಸನ್ನು ಮಾಡ್ತಾರೆ, ಸ್ಪೋರ್ಸ್ ಆರ್ ಕೊನಿಡಿಯಾ. ಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ನಾವು ಎಕ್ಸಾಂಪಲ್ಸ್. ಅಲ್ಟರ್ನೇರಿಯಾ ಏನಿದು? ಸುಮಾರಷ್ಟು ಇದರಲ್ಲಿ ಡಿಸೀಸ್ ಫಂಗೈಗಳೇ ಜಾಸ್ತಿ, ಅದು ಪ್ಲ್ಯಾಂಟ್ಸ್ ಡಿಸೀಸಿಂಗು. ಸೊ ಪ್ಲ್ಯಾಂಟ್ಗಳ ಮೇಲೆ ಈ ರೀತಿಯಾದಂಥ ಸ್ಟ್ರಕ್ಚರನ್ನು ನೀವು ನೋಡಿದ್ದೀರಾ ಯಾವಾಗಲಾದರೂ? ಇದೇ ನಮ್ಮ ಅಲ್ಟರ್ನೇರಿಯಾ ಕ್ರಿಯೇಟ್ ಮಾಡುವಂಥದ್ದು. ಆ್ಯಂಡ್ ಕೊಲೆಟೋಟ್ರೈಕಮ್, ಟ್ರೈಕೋಡರ್ಮ ನೋಡೋದಕ್ಕೆ ಹಿಂಗಿರುತ್ತೆ. ಚೆನ್ನಾಗಿದೆ ಅಲ್ವಾ? ಯಾರಾದರೂ ರಂಗೋಲಿ ಹಾಕ್ಬೋದು, ಡಿಸೈನ್ ನೋಡ್ಕೊಳ್ಳಿ. ಓಕೆ, ಸೊ thus we complete fungi. So these are the types of fungi: Deuteromycetes, Basidiomycetes, Ascomycetes and Phycomycetes. ಇಲ್ಲಿಗೆ ನಿಮ್ಮ ಫಂಗೈ ಮುಗಿಯುತ್ತೆ. ಸೊ ಫಂಗೈಲಿ ನಾವು ಫಂಗೈ ಸ್ಟ್ರಕ್ಚರ್ ಹೆಂಗಿದೆ ಅಂತ ನೋಡಿದ್ವಿ, ಜೊತೆಗೆ ಅದರಲ್ಲಿರುವಂಥ ವಿಶೇಷತೆಗಳೇನೇನು, ಅದರ ಆಹಾರ ಪದ್ಧತಿ ಹೆಂಗಿದೆ, ಅದು ಹೆಂಗೆ ಆಹಾರನ ಹೀರ್ಕೊಳ್ಳುತ್ತೆ, ಊಟ ಮಾಡೋ ಸ್ಟೈಲ್ ಹೆಂಗೆ, ಆಮೇಲೆ ಅದರಲ್ಲಿ ಟೈಪ್ಸ್ ಯಾವ್ಯಾವುದು, ಇವೆಲ್ಲನೂ ನೋಡ್ಕೊಂಡು ಬಂದ್ವಿ ಅಲ್ವಾ. ಆ್ಯಂಡ್ ರಿಪ್ರೊಡಕ್ಷನ್ ವೆರಿ ಸ್ಪೆಷಲ್, ವೆರಿ ಡೈವರ್ಸ್ ರಿಪ್ರೊಡಕ್ಷನ್ ಅಲ್ವಾ. ಅಷ್ಟನ್ನು ನೋಡಿ ಎಕ್ಸಾಂಪಲ್ಸನ್ನು ನೋಡ್ತೀವಿ. ಈಗ ನೆಕ್ಸ್ಟ್ ಸಣ್ಣದಾಗಿರೋದು ನಿಮಗೆ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸನ್ನು ನಾನು ಈ ವಿಡಿಯೋದಲ್ಲಿ ಅಥವಾ ಈ ಚಾಪ್ಟರಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ, ಯಾಕಂದರೆ ಅದ್ರ ಬಗ್ಗೆ ನಿಮ್ಗೆ ಈ ಚಾಪ್ಟರಿಂದಾಗಿ ಕ್ವಶನ್ಸನ್ನು ಅವ್ರು ಕೇಳೋದಿಲ್ಲ, ಯಾಕಂದರೆ ಸ್ಪೆಷಲಾಗಿ ಅದಕ್ಕೆ ಅಂತಲೇ ನಿಮಗೆ ಚಾಪ್ಟರ್ಸ್ಗಳಿರೋ ಕಾರಣಕ್ಕಾಗಿ. ಆ್ಯಂಡ್ ಅದರಲ್ಲಿ ಇನ್ನೂ ತುಂಬ ಡೀಟೇಲ್ ಆಗಿ ಹೋಗ್ತಾರೆ. ಇಲ್ಲಿ ನಿಮಗೆ ಸುಮ್ಮನೆ ಬ್ರಾಡರ್ ಆಗಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ನೀವು ಸುಮ್ಮನೆ ಓದ್ಕೊಳ್ಬೋದು. ನಾ ವಿಲ್ ಕಮ್ ಟು ಅ ಡಿಫ್ರೆಂಟ್ ಕೈಂಡ್ ಆಫ್ ಆರ್ಗ್ಯಾನಿಸಮ್ಸ್. ಏನಿದು ನೋಡಿ, ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ನ ನಾವು ಓದ್ತಾ ಇದ್ದೀವಿ. ನಮಗೆ ಜೀವಿಗಳು ಸಿಕ್ಕಿದಾಗ ಎಲ್ಲವನ್ನು ಒಂದೊಂದು ಗ್ರೂಪಿಗೆ ಹಾಕೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಾನು ಒಂದಿಷ್ಟು ಕಿಂಗ್ಡಮನ್ನು ಮಾಡ್ಕೊಂಡ್ವಿ. ಆ ಕಿಂಗ್ಡಮ್ ಥ್ರೂ ನಾವೀಗ ಓದ್ತಾ ಬಂದ್ವಿ ಒಂದೊಂದು ಕಿಂಗ್ಡಮ್ಗೂ ಏನೇನು ವಿಶೇಷತೆ ಅನ್ನೋದನ್ನು. ಬಟ್ ನಮಗೆ ಇನ್ನುಳಿದಂಥ ಕೆಲವೊಂದಿಷ್ಟು ಜೀವಿಗಳು ಉಳ್ಕೊಂಡ್ವು. ಏನು ಮಾಡೋಣ ಮಕ್ಕಳ, ಈಗ ಈ ಜೀವಿಗಳನ್ನು ಯಾವ ಗ್ರೂಪಿಗೆ ಹಾಕೋದು ನೋಡೋಣ ಬನ್ನಿ. ಇದನ್ನು ಯಾಕೆ ಯಾವುದೂ ಗ್ರೂಪಿಗೆ ಹಾಕೋಕ್ಕಾಗ್ತಾ ಇಲ್ಲ ನಮ್ಮ ಹತ್ರ ಅನ್ನೋದನ್ನು. Why? Because they are
ಎ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನನ್ನ ಫಂಡಮೆಂಟಲ್ ಥಿಯರಿನೇ ಫ್ಲಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಏನು ನಮ್ಮ ಫಂಡಮೆಂಟಲ್ ಥಿಯರಿ ಏನಿತ್ತು? ಸೆಲ್ ಕೊಡ್ರಪ್ಪ, ನಾನು ಆವಾಗ ಜೀವ ಇದೆ ಈ ಜೀವಿಗೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಟ್ಟು ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಮುಗಿಸ್ಬಿಡ್ತೀನಿ ಅಂತ. ನಾನು ಹೆಂಗೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಲಿ? ಸೆಲ್ ಇದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ಇದ್ರ ಸೆಲ್ಲೇ ವಿಚಿತ್ರವಾಗಿದೆ. ಸೆಲ್ಲಲ್ಲಿ ಇರಬೇಕಾದಂಥ ವಿಶೇಷ ಗುಣಗಳು, ನಾರ್ಮಲ್ ಫಂಡಮೆಂಟಲ್ ಥಿಂಗ್ಸೇ ಇದರಲ್ಲಿಲ್ಲ. ಹೂ ಆರ್ ದೇ ದೆನ್? ವೈರಸಸ್, ವೈರಾಯ್ಡ್ಸ್ ಆ್ಯಂಡ್ ಲೈಕೆನ್ಸ್. ಇವುಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಹುಡ್ಕೊಂಡು ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋವಾಗ ಎಲ್ಲೋ ಸಿಕ್ಕಿ ಇವುಗಳೆಲ್ಲ ಜೀವಿಗಳು ಗೊತ್ತಾಗಿರೋದು, ಇಂಥದ್ದು ಒಂದು ಜೀವಿ ಇದೆ ಅಂತ. ಹಾಗಿದ್ರೆ ಬನ್ನಿ ನೋಡೋಣ, ಏನಿದು ವೈರಸಸ್? ಯಾಕಿದು ವೈರಸ್ ಅಂತ ಕರೀತಾರೆ? ವೆರಿ ಡೇಂಜರಸ್ ಅಂತ ಹೇಳ್ತಾರಲ್ಲ, ಏನು ವಿಶೇಷತೆ ಹಂಗಿದ್ರೆ ಇದಕ್ಕೆ? ದೀಸ್ ಆರ್ ಸ್ಮಾಲರ್ ದೆನ್ ಬ್ಯಾಕ್ಟೀರಿಯಾ. ನಾವೇನಂತಿದ್ವಿ, ನಾನು ಮೊನೆರಾಗ ಹಾಕ್ತೀನಿ, ಬ್ಯಾಕ್ಟೀರಿಯಾ ಸಿಕ್ತು, ಸಿಂಗಲ್ ಸೆಲ್ ಇದೆ, ಸೆಲ್ಲು ಒಳಗಿರಬೇಕಾಗಿದ್ದೆಲ್ಲ ಇದೆ. ಬಟ್ ದೀಸ್ ಆರ್ ಸ್ಮಾಲರ್ ದೆನ್ ಬ್ಯಾಕ್ಟೀರಿಯಾ. ಅಷ್ಟೇನಾ? ಅದಕ್ಕೆ ನಾವು ಬೇರೆ ಗ್ರೂಪಿಗೆ ಹಾಕ್ಬಿಟ್ವಾ? ನೋ. ಜೆನೆಟಿಕ್ ಮಟೀರಿಯಲ್ ಕುಡ್ ಬಿ RNA ಅಥವಾ DNA. ಎರಡು ರೀತಿ ಜೆನೆಟಿಕ್ ಮಟೀರಿಯಲ್ ಇದೆ. ಇದನ್ನು ನೀವು ಮುಂದೆ ಸ್ಟಡಿ ಮಾಡ್ತೀರಾ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, RNA ಇರಬಹುದು ಅಥವಾ DNA ಇರಬಹುದು, ಬಟ್ ನಾಟ್ ಬೋತ್. ನಮ್ಮಲ್ಲಿ RNA DNA ಎರಡೂ ಇದೆ ನಮ್ಮ ಹತ್ರ, ಓಕೆನಾ? ಬಟ್ ಇಲ್ಲಿ RNA ಅಥವಾ DNA ಇವೇನು? RNA DNA ಸ್ಟ್ರಕ್ಚರ್ ಗೊತ್ತಲ್ವ ನಿಮಗೆ? ಇದು DNA. ಈ DNA ಯಾವಾಗಲೂ ಹೀಗೆಲ್ಲ ಚೆಂದಾಗೆಲ್ಲ ಇರಲ್ಲ, ಆಯಿತಾ? ಓಕೆ. ಸೊ ಈ DNA ಸ್ಟ್ರಕ್ಚರ್ ಏನಿದೆ, ಇದು ಡಬಲ್ ಸ್ಟ್ರ್ಯಾಂಡ್ ನಮಗೆ ಗೊತ್ತು, ನಾರ್ಮಲ್ ಸ್ಟ್ರಕ್ಚರ್. ಡಬಲ್ ಸ್ಟ್ರ್ಯಾಂಡ್ ಆಗೂ ಇರಬಹುದು ಅಥವಾ ಸಿಂಗಲ್ ಸ್ಟ್ರ್ಯಾಂಡ್ ಆಗೂ ಇರಬಹುದು. ನಾವು ಈ ಸಿಂಗಲ್ ಸ್ಟ್ರ್ಯಾಂಡೆಡ್ ಆ್ಯಂಡ್ ಡಬಲ್ ಸ್ಟ್ರ್ಯಾಂಡೆಡ್, ನಾನು DNA ಮತ್ತೆ ಸಿಂಗಲ್ ಸ್ಟ್ರ್ಯಾಂಡ್ ಡಬಲ್ ಸ್ಟ್ರ್ಯಾಂಡ್ ಅಂತ ಡಿವೈಡ್ ಮಾಡಿಕೊಂಡ್ರೆ, ಇಲ್ಲಿ ಸಿಂಗಲ್ ಸ್ಟ್ರ್ಯಾಂಡೆಡ್ RNA ಏನಿದೆ ಅದು ಪ್ಲ್ಯಾಂಟಿಗೆ ಇನ್ಫೆಕ್ಟ್ ಮಾಡಿರೋದನ್ನು ನಾವು ನೋಡ್ತೀವಿ. ಇನ್ನು ಡಬಲ್ ಸ್ಟ್ರ್ಯಾಂಡೆಡ್ ಆಗಿರ್ಬೋದು ಅಥವಾ ಸಿಂಗಲ್ ಸ್ಟ್ರ್ಯಾಂಡೆಡ್ ಆಗಿರ್ಬೋದು, ಎರಡೂ ಟೈಪಿನ RNAಗಳು ಎನಿಮಲ್ಸಿಗೆ ಅಟ್ಯಾಕ್ ಮಾಡ್ತವೆ. ಆ್ಯಂಡ್ ಆಲ್ಸೋ ಡಬಲ್ ಸ್ಟ್ರ್ಯಾಂಡೆಡ್ DNA. ಸೊ ಎನಿಮಲಿಗೆ ಅಟ್ಯಾಕ್ ಮಾಡುವಂಥದ್ದು ಯಾವ್ಯಾವುದಾಗ್ಬೋದು? ಸಿಂಗಲ್ ಸ್ಟ್ರ್ಯಾಂಡೆಡ್ ಅಥವಾ ಡಬಲ್ ಸ್ಟ್ರ್ಯಾಂಡೆಡ್ RNA ಆ್ಯಂಡ್ ಡಬಲ್ ಸ್ಟ್ರ್ಯಾಂಡೆಡ್ DNA. ಇದರಲ್ಲಿ ಯಾವುದು ಬೇಕಾದರೂ ಆಗಬಹುದು. ಆ್ಯಂಡ್ ಡಬಲ್ ಸ್ಟ್ರ್ಯಾಂಡೆಡ್ DNA ಏನಿದೆ, ಇದು ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡುತ್ತೆ. ವೈ? ಬಿಕಾಸ್ ಇದು ನಮ್ಮೆಲ್ಲರಿಗಿಂತ ಸಣ್ಣದಾಗಿದೆ. ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಎನಿಮೇಲಿಯಾ, ಪ್ಲ್ಯಾಂಟ್, ಯಾವ ಕಿಂಗ್ಡಮ್ ಅವ್ರಿಗಿಂತನೂ ತುಂಬ ಸಣ್ಣದಾಗಿದ್ದಾರೆ. ಸೊ ಐ ಕ್ಯಾನ್ ಇನ್ಫೆಕ್ಟ್ ಎನಿಬಡಿ. ನಾವು ಆ್ಯಂಡ್ ಬ್ಯಾಕ್ಟೀರಿಯೋಫೇಜಸ್ ಅಂತ ಕರಿತೀವಿ. ಯಾವ ವೈರಸಸ್ಗಳು ಬ್ಯಾಕ್ಟೀರಿಯಾವನ್ನು ಇನ್ಫೆಕ್ಟ್ ಮಾಡುತ್ತೋ ಅಂಥ ವೈರಸ್ಸನ್ನು ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಕರಿತೀವಿ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ದೀಸ್ viruses are living and non-living at the same time. They are living and non-living. ಯಾವಾಗ ಲಿವಿಂಗು ಯಾವಾಗ ನಾನ್ ಲಿವಿಂಗು? ಇಲ್ಲೇ ಬಂದಿದ್ದು ನಮಗೆ ಪ್ರಾಬ್ಲಮ್ಮು. ಇದು ಬದುಕು ಇದೆ, ಆದರೆ ಬದುಕಿಲ್ಲ ಸಹ. ಸೊ ಒಂಥರ ಫಿಲಾಸಫಿಕಲ್ ಡೈಲಾಗ್ ಹೇಳ್ದಂಗಿದೆ ಇದು. ಏನು ಲಿವಿಂಗ್ ಅಂತಂದರೆ, ನಾನು ಯಾವುದಾದ್ರೂ ಹೋಸ್ಟ್ ಬಾಡಿ ಒಳಗಡೆ ಹೋದೆ, ಹೋಸ್ಟ್ ಅಂತಂದರೆ ಯಾವುದಾದೊಂದು ಜೀವಿಗಳ ಮೇಲೆ ಕುಂತೆ ಅಂತಂದರೆ ಆವಾಗ ನಂಗೆ ಜೀವ ಬರುತ್ತೆ. ದ ಮೂಮೆಂಟ್ ನಾನು ಜೀವ ಇರುವಂಥ ಯಾವುದೇ ಜೀವಿಯಿಂದ ಹೊರಗೆ ಬಂದೆ ಅಂತಂದರೆ, ನಮ್ಮ ಕಿಂಗ್ಡಮ್ ಇತ್ತಲ್ಲ, ತೊಗೊಳ್ಳಿ, ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲ್ಯಾಂಟೆ, ಕಿಂಗ್ಡಮ್, ಇವ್ರು ಯಾರ್ದಾದ್ರ ಮೇಲೆ ನಾನು ಅಟ್ಯಾಕ್ ಮಾಡಿದ್ರೆ ಅವ್ರ ಮೇಲ್ಗಡೆ ಹೋಗಿ ಕುಂತೆ, ಜೀವ ಇರೋರ ಮೇಲೆ ಹೋಗಿ ಕುಂತರೆ ನಂಗೆ ಜೀವ ಬರುತ್ತೆ. ಜೀವ ಇಲ್ದಿರೋದ್ರ ಮೇಲ್ಗಡೆ ಹೋಗಿ ಬಿದ್ದೆ ಅಂತಂದರೆ ನಂಗೆ ಜೀವ ಇರೋದಿಲ್ಲ. ಸೊ ದಿಸ್ ಈಸ್ ವೈ ನಮ್ಗೆ ಇದನ್ನು ಯಾವ ಗ್ರೂಪಿಗೂ ಹಾಕೋದಕ್ಕಾಗ್ತಾ ಇಲ್ಲ. ಇದು ಎಲ್ಲ ಟೈಮಲ್ಲೂ ತಾನೇ ಖುದ್ ಲೀವ್ ಮಾಡ್ತಾ ಇದೆಯಾ? ಹ್ಯಾಬಿಟೇಟ್ ಯಾವುದು ಇದಕ್ಕೆ? ಹ್ಯಾಬಿಟೇಟ್ ಎನಿಥಿಂಗ್ ಕ್ಯಾನ್ ಬಿ ಇಟ್ಸ್ ಹ್ಯಾಬಿಟೇಟ್. ನಾವು ಬ್ಯಾಕ್ಟೀರಿಯೋಫೇಜಸ್ ಅಂತ ಕರೆದ್ವಿ. ಆ್ಯಂಡ್ ಪ್ರೋಟೀನ್ ಕೋಟ್ ಇರುತ್ತೆ. ಇದರ ಸ್ಟ್ರಕ್ಚರ್ ಹೆಂಗಿದೆ ಅಂತಂದರೆ, ಬನ್ನಿ ನಾವು ಜೀವಕೋಶ ನೋಡೋಣ. ನಮ್ಗೆ ಬೇಕಾಗಿರೋದೇ ಜೀವಕೋಶ. ನಾವು ಜೀವಕೋಶ ಇದ್ದರೆ ನಾವು ಲಿವಿಂಗ್ ಅಂತೀವಿ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತೀವಿ. ಹಾಗಿದ್ರೆ ಜೀವಕೋಶ ಹೆಂಗಿದೆ? ಒಂದು ಪ್ರೋಟೀನ್ ಕೋಟ್ ಇದೆಯಂತೆ, ಸೆಲ್ ವಾಲ್ ಅಲ್ಲ ಮಕ್ಕಳ, ಪ್ರೋಟೀನ್ ಕೋಟ್ ಇದೆಯಂತೆ. ಇದನ್ನು ಕ್ಯಾಪ್ಸಿಡ್ ಅಂತ ಕರಿತೀವಿ. ಅದು ಒಂದು ಕ್ಯಾಪ್ ಥರ ಇರೋದು, ಕ್ಯಾಪ್ಸಿಡ್ ಅಂತ ಕರೆದ್ವಿ. ಇದ್ರ ಒಳಗಡೆ ಒಂದು ಜೆನೆಟಿಕ್ ಮಟೀರಿಯಲ್ನ ಹಾಕ್ಬಿಟ್ಟಿದ್ದಾರೆ. ಜೆನೆಟಿಕ್ ಮಟೀರಿಯಲ್ ಈಸ್ ದ ಓನ್ಲಿ ಥಿಂಗ್ ದಟ್ ಈಸ್ ಮೇಕಿಂಗ್ ಇಟ್ ಟು ಲಿವ್. ಇದು ಜೆನೆಟಿಕ್ ಮಟೀರಿಯಲ್. ಈ ಜೆನೆಟಿಕ್ ಮಟೀರಿಯಲ್ಲೇ ನಮ್ಮ ಜೆನೆಟಿಕ್ ಮಟೀರಿಯಲ್ ಒಳಗಡೆ ಹೋಗಿ ಡಿವೈಡ್ ಆಗಿ ಮಲ್ಟಿಪ್ಲೈ ಆಗಿ ನಮ್ಮ ಸೆಲ್ಗಳ ಜೊತೆ ಅಟ್ಯಾಕ್ ಮಾಡೋದು. ಮುಗೀತು. ಇಷ್ಟೇ ಸ್ಟ್ರಕ್ಚರ್ ಇದ್ರದ್ದು. ನಾನು ಹೆಂಗೆ ಹೇಳಿ ಇದು ಸೆಲ್ ಅಂತ? ನ್ಯೂಕ್ಲಿಯಸ್ ಇಲ್ಲ ಅಲ್ವಾ? ಸೊ ನೌ ದಿಸ್ ಪ್ರೋಟೀನ್ ಕೋಟ್ ಈಸ್ ಕಾಲ್ಡ್ ಕ್ಯಾಪ್ಸಿಡ್. ದ ಸಬ್ ಯೂನಿಟ್ ಈಸ್ ಕ್ಯಾಪ್ಸೋಮಿಯರ್ಸ್. ಓಕೆ, ಹೆಂಗಿರುತ್ತೆ ಅಂತಂದರೆ, ಆ
ಕೋವಿಡಿಂದು ಚಿತ್ರ ಬಿಡಿಸ್ತಿದ್ರು, ನೆನಪಿದೆಯಾ? ಅದೇ ರೀತಿ. ಸೊ ಇದು ಕ್ಯಾಪ್ಸಿಡ್ ಆದರೆ, ಈ ಕ್ಯಾಪ್ಸಿಡ್ಗೆ ಒಂದೊಂದಿಷ್ಟು ಸಬ್ ಯೂನಿಟ್ ಇದ್ದಾವೆ. ಈ ಯೂನಿಟ್ಗಳನ್ನು ನಾವು ಕ್ಯಾಪ್ಸೋಮಿಯರ್ ಅಂತ ಕರಿತೀವಿ. ಆ್ಯಂಡ್ ಪ್ರೊಟೆಕ್ಟ್ ನ್ಯೂಕ್ಲಿಯಿಕ್ ಆ್ಯಸಿಡ್. ಹಾಗಿದ್ರೆ ಇದ್ರ ಕೆಲಸ ಏನು? ಪ್ರೊಟೆಕ್ಷನ್ ಮಾಡೋದು. ಏನನ್ನು? ನ್ಯೂಕ್ಲಿಯಿಕ್ ಆ್ಯಸಿಡನ್ನು. ಇದ್ರ ಒಳಗಡೆ ಇರುವಂಥ ಜೆನೆಟಿಕ್ ಮಟೀರಿಯಲ್ ಆ್ಯಂಡ್ ನ್ಯೂಕ್ಲಿಯಿಕ್ ಆ್ಯಸಿಡನ್ನು. ಡಿಸೀಸ್ ಏನೇನು ಕಾಸ್ ಮಾಡುತ್ತೆ? ಏಡ್ಸನ್ನು ಕಾಸ್ ಮಾಡೋದಿದೆ, ಮಮ್ಸ್ ಅನ್ನೋಂಥ ಡಿಸೀಸನ್ನು ಕಾಸ್ ಮಾಡೋದು ಇದೆ, ಸ್ಮಾಲ್ ಪಾಕ್ಸ್ ಡಿಸೀಸ್ ವಿಚ್ ಈಸ್ ಅ ಡೆಡ್ಲಿ ಡಿಸೀಸ್ ಕಾಸ್ ಮಾಡೋದು ಇದೆ, ಇನ್ನು ಹರ್ಪೀಸ್ ಆ್ಯಂಡ್ ಇನ್ಫ್ಲೂಯೆನ್ಸ ಇವೆಲ್ಲ ಡಿಸೀಸನ್ನು ಕಾಸ್ ಮಾಡುತ್ತೆ. ಪ್ಲ್ಯಾಂಟ್ಸಲ್ಲಿ ಏನು? ಪ್ಲ್ಯಾಂಟಲ್ಲಿ ಮೊಸಾಯಿಕ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡೋದು. ಮೊಸಾಯಿಕ್ ಅಂತಂದರೆ, ಮೊಸಾಯಿಕ್ ಇಮೇಜಸನ್ನು ಮೊಸಾಯಿಕ್ ಮಾಡೋದು ಅಂತ ಹೇಳ್ತೀವಿ, ನೋಡಿದ್ದೀರಾ? ಸೆಟ್ಟಿಂಗ್ಸಲ್ಲಿ ಹೋಗಿ ಎಲ್ಲ ಮಾಡ್ತೀವಲ್ವ. ಸೊ ಈ ರೀತಿ ಮೊಸಾಯಿಕ್ ಆಗಿರುವಂಥ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡುತ್ತೆ. ಇದು ಒಂದು ಡಿಸೀಸ್. ಇದರಿಂದ ಇಡೀ ಪ್ಲ್ಯಾಂಟ್ ಸತ್ತೋಗುತ್ತೆ. ಆ್ಯಂಡ್ ಲೀಫ್ ರೋಲಿಂಗ್. ಲೀಫನ್ನು ಈ ರೀತಿ ಕರ್ಲ್ ಮಾಡೋದು, ರೋಲ್ ಮಾಡುವಂಥದ್ದು. ಆ್ಯಂಡ್ ಲೀಫನ್ನು ಕರ್ಲ್ ಮಾಡುವಂಥದ್ದು. ನೋಡಿ ಯಾವ ರೀತಿ ಸುಕ್ಕುಗಟ್ಟಿಬಿಟ್ಟಿದೆ ಅಂತ ಲೀಫ್. ಆ್ಯಂಡ್ ದೆನ್ ಯೆಲ್ಲೋವಿಂಗ್ ಆಫ್ ದ ಪ್ಲ್ಯಾಂಟ್ಸ್. ಜೊತೆಗೆ ಕ್ಲೋರೋಫಿಲ್ಲನ್ನೇ ಕುಡಿದ್ಬಿಡುತ್ತೆ. ಕ್ಲೋರೋಫಿಲ್ಲೇ ಉಳ್ಕೊಳ್ಳೋದಿಲ್ಲ. ಹೇಗೆ ಆಹಾರನ ತಯಾರಿಸಬೇಕು ಅಲ್ವಾ? ಆ್ಯಂಡ್ ವೇನ್ ಕ್ಲಿಯರಿಂಗ್. ವೇನ್ ಅಂತಂದರೆ ಏನು? ನರಗಳು. ನರನ ಕ್ಲಿಯರ್ ಮಾಡೋದು. ನೋಡಿ ಎಷ್ಟು ಕ್ಲಿಯರ್ ಕಟ್ಟಾಗಿ ನರ ಕಾಣೋ ಹಾಗೆ ಮಾಡ್ತಾ ಇದೆ ಅಲ್ವಾ? ಈ ಡಿಸೀಸ್ಗೆ ಆ ಹೆಸರು. ಈ ರೀತಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಹಾಗೆ ಇದೆ ಅಲ್ವಾ ನೋಡೋದಕ್ಕೂ, ಹಾಗಾಗಿ ಅದೇ ಹೆಸರನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಡ್ವಾಫಿಂಗ್ ಅಂದರೆ ಕುಗ್ಗುವಿಕೆ. ಅದ್ರದ್ದು ಬೆಳವಣಿಗೆ ಚೆನ್ನಾಗಿ ಆಗೋದೇ ಇಲ್ಲ. ದ ಸ್ಟಂಟೆಡ್ ಗ್ರೋತ್ ನಿಂತೋಗ್ಬಿಡುತ್ತೆ. ಆ ರೀತಿ ಸಾಯಿಸುತ್ತೆ. ಆ ಮೂಲಕ ತಾನು ಬದುಕುತ್ತೆ. ಓಕೆನಾ? ಸೊ ದೀಸ್ ಆರ್ ಕಾಲ್ಡ್ ವೈರಸಸ್. ಸೊ ವೈರಸ್ದೇನು? ಒಂದು ಪ್ರೋಟೀನ್ ಸ್ಟ್ರಕ್ಚರ್ ಇದೆ ಅಂತೆ, ಕ್ಯಾಪ್ಸಿಡ್ ಅಂತ ಕರಿತೀವಿ. ಅದ್ರ ಒಳಗಡೆ ಒಂದು ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ಇದು ಪ್ರೊಟೆಕ್ಷನ್ ಲೇಯರ್ ಈಸ್ ಮೇಡ್ ಅಪ್ ಆಫ್ ಪ್ರೋಟೀನ್ ಇಟ್ ಸೆಲ್ಫ್. ಆ್ಯಂಡ್ ದೇ ಆರ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಎಟ್ ದ ಸೇಮ್ ಟೈಮ್. ನಾವು ವೈರಾಯ್ಡ್ಸ್ ಏನು? ವೈರಸ್ಸಿಗೂ ವೈರಾಯ್ಡಿಗೂ ಇರುವಂಥ ವ್ಯತ್ಯಾಸ. ದೀಸ್ ಆರ್ ಸ್ಮಾಲರ್ ದ್ಯಾನ್ ವೈರಸಸ್. ಇಟ್ ಈಸ್ ದರ್ ಬ್ಯೂಟಿ ಆ್ಯಂಡ್ ಡಿಸೈನ್. ಆ್ಯಂಡ್ ಜೊತೆಗೆ ಬಂತು ನೋಡಿ, ಇದಕ್ಕೆ ಸ್ಟ್ರಕ್ಚರ್ ಏನು ಕೇಳಿದ್ರೆ ಬರೀ RNA ಮುಗೀತು. ಆದರೂ ಅದು ಜೀವಂತವಾಗಿದೆ. ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಅಂತ ಕೇಳಿದ್ದೀರಾ? ಈ ಡಿಸೀಸನ್ನು ಕಾಸ್ ಮಾಡಿದ್ದು ವೈರಾಯ್ಡ್. ಜಸ್ಟ್ ಫ್ರೀ RNA, ದಟ್ಸ್ ಆಲ್. ಆ್ಯಂಡ್ ದಸ್ ಹ್ಯಾವ್ ಲೋ ಮೊಲಿಕ್ಯುಲರ್ ವೇಟ್. ಅದರ ಟೋಟಲ್ ವೇಟ್ ಎಷ್ಟು? ತುಂಬ ಕಡಿಮೆ ಇರುತ್ತೆ. ಒಬ್ವಿಯಸ್ಲಿ ಜಸ್ಟ್ RNA ಇರೋದ್ರಿಂದ. ನೋ ಪ್ರೋಟೀನ್ ಕೋಟ್, ಯಾವುದೇ ಕೋಟಿಂಗ್ ಇಲ್ಲ. The protein coat which is in virus is not present here in viroids, and that's why the name viroid. Okay, now the lichens. Okay, lichens ಅನ್ನು ನೀವು ತುಂಬ ನೋಡಿರ್ತೀರ ಅಂತ ಅನ್ಕೋತೀನಿ. ನೀವಿರುವಂಥ ಪರಿಸರದಲ್ಲಿ ವಾತಾವರಣ ಚೆನ್ನಾಗಿದೆ ಅಂತಂದರೆ ಅಲ್ಲಿ ನಿಮಗೆ ಲೈಕೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಏನು ಲೈಕೆನ್ಸ್ ಅಂತಂದರೆ ಏನು? ಇದೊಂದು ಜೀವಿನ ಅಲ್ಲ, ಇದು 2 ಜೀವಿಗಳು ಸೇರಿ ಕ್ರಿಯೇಟ್ ಆಗುವಂಥ ಜೀವಿ. ಯಾವ್ಯಾವ್ದದು? ಒಂದು ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ, ಗೊತ್ತು ನಮಗೆ. ಇದರ ಜೊತೆಗೆ ಫಂಗೈ. ಇವೆರಡು ಕೂಡಿ, ಇವೆರಡು ಏನಿದು? ಸಿಂಬಯೋಟಿಕ್ ಅಸೋಸಿಯೇಷನ್, ಸಿಂಬಯೋಸಿಸ್ ನಡೀತಾ ಇದೆ ಅಲ್ವಾ? ಹಾಂ, ಎಸ್. ಹಾಗಿದ್ರೆ ಇದನ್ನು ಏನಂತ ಕರೆದ್ವಿ? ಲೈಕೆನ್ಸ್ ಅಂತ ಕರೆದ್ವಿ. ಬನ್ನಿ ಸಿಂಬಯೋಟಿಕ್ ಏನೇನು ಹೆಂಗೆ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೆಲ್ಪ್ ನೋಡೋಣ. ಒಬ್ಬರು ಇವರಿಗೆ ಫುಡ್ಡನ್ನು ಮಾಡಿಕೊಡ್ತಾ ಇದ್ದಾರೆ. ಒಬ್ವಿಯಸ್ಲಿ ಯಾರು ಫುಡ್ ಮಾಡಿಕೊಡ್ತಾರೆ? ಯಾರ ಹತ್ರ ಪತ್ರ ಹರಿತು ಇದೆ, ಯಾರ ಹತ್ರ ಫೋಟೋಸಿಂಥಸಿಸ್ ಮಾಡೋಕ್ಕಾಗತ್ತೆ? ಯಾರ ಹತ್ರ ಆಗುತ್ತೆ? ಇವರಿಬ್ಬರಲ್ಲಿ ಸೈನೋಬ್ಯಾಕ್ಟೀರಿಯಾಗುತ್ತೆ ತಾನೇ? ನೆನಪಿದ್ಯಾ? ಫಸ್ಟ್ ಎವರ್ ಫುಡ್ಡನ್ನು ಪ್ರೊಡ್ಯೂಸ್ ಮಾಡಿದಂಥವ್ರು, ಆಕ್ಸಿಜನನ್ನು ಕೊಟ್ಟಂಥವ್ರು. ಆ್ಯಂಡ್ ಆಲ್ಗೆ ವಿಚ್ ಈಸ್ ಅ ಪ್ಲ್ಯಾಂಟ್ ಕಿಂಗ್ಡಮಲ್ಲಿ ಬರೋವಂಥವ್ರು. ಆ್ಯಂಡ್ ಫಂಗೈ ಕೆಲಸ ಏನು? ಜಾಸ್ತಿ ಅಂದರೆ ಫಂಗೈ ಏನು ಮಾಡೋಕ್ಕಾಗತ್ತೆ? ಶೆಲ್ಟರನ್ನು ಕೊಡಬಹುದು. ಆ್ಯಂಡ್ ಅಬ್ಸಾರ್ಬರ್ಸ್. ವಾಟ್ ಆರ್ ಫಂಗೈ ಆರ್ ಅಬ್ಸಾರ್ಬರ್ಸ್ ಅಲ್ವಾ? ಸೊ ಹೀರುವಂಥವರು. ಸೊ ನ್ಯೂಟ್ರಿಷನನ್ನು ಹೀರ್ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ದೀಸ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾನ ನಾವು ಫೈಕೋಬಯಾಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ಫಂಗೈಯನ್ನು ಮೈಕೋಬಯಾಂಟ್ ಅಂತ ಕರಿತೀವಿ. ನಾವು ಹೇಳಿದ್ನಲ್ಲ, ಮೈಕೋಲಜಿ ಮೈಕೋಬಯಾಂಟ್. ಫೈಕೋ ಅಂತಂದರೆ ಪ್ಲ್ಯಾಂಟಿಂದು ಫೈಕೋ ಅಂತಲೇ ಕರೆಯೋದು. ಸೊ ಫೈಕೋಬಯಾಂಟ್. ಆಲ್ಗಲ್ ಕಂಪೋನೆಂಟನ್ನು ಫೈಕೋಬಯಾಂಟ್ ಅಂತ ಕರೆದ್ರೆ, ಫಂಗಲ್ ಕಂಪೋನೆಂಟನ್ನು ಮೈಕೋಬಯಾಂಟ್. ಹಾಗಿದ್ರೆ ನಾನು 2 ಜೀವಿನ ಕೂಡಿಸ್ಬಿಟ್ರೆ ಹೊಸ ಜೀವಿ ಅಂತ ನೀವು ಕರಿತೀರಾ? ಇಲ್ಲ. ಇವರಿಬ್ಬರು ಜೊತೆಗಿದ್ದೂ ಬದುಕೋಕ್ಕಾಗ್ತಾ ಇದೆ. ಇವರಿಬ್ಬರಲ್ಲಿ ನಾನು ಒಬ್ಬರನ್ನ ತೆಗೆದೆ ಅಂತಂದ್ರೂ ಅಲ್ಲಿ ಬದುಕೋದಕ್ಕೆ ಚಾನ್ಸ್ ಇಲ್ಲ. ಫಂಗೈ ಅಥವಾ ಆಲ್ಗೆ ಇಬ್ಬರೂ ಇರಬೇಕು. ಒಬ್ಬರು ಹೋದರು ಅಸೋಸಿಯೇಷನಿಂದ ಅಂತಂದ್ರೂ ಅಲ್ಲಿ ಜೀವಿ ಉಳ್ಕೊಳ್ಳೋದಿಲ್ಲ.
ಇವರಿಬ್ಬರು ಜೊತೆಗೆ ಇದ್ರೇ ಇವರಿಬ್ಬರಿಗೆ ಅಸ್ತಿತ್ವ, ಇವರಿಬ್ಬರು ಇಲ್ಲ ಅಂತಂದರೆ ಇಬ್ಬರ ಹತ್ರ ಉಳ್ಕೊಳ್ಳೋದಕ್ಕಾಗೋದಿಲ್ಲ. ಹಾಗಾಗಿ ಇದೊಂದು ಹೊಸ ಜೀವಿ ಗ್ರೂಪು ಲೈಕೆನ್ಸ್ ಅಂತ ಕರಿತೀವಿ. ಸೊ ಇದೊಂದು ವಿಶೇಷತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ದೇ ಆರ್ ದ ಗುಡ್ ಪೊಲ್ಯೂಷನ್ ಇಂಡಿಕೇಟರ್. ಇವರನ್ನು ಇಂಡಿಕೇಟರ್ ಸ್ಪೀಷೀಸ್ ಅಂತ ಕರಿತೀವಿ. ಇಂಡಿಕೇಷನ್ ಅಂತಂದರೆ ಏನು? ಏನಾದರೂ ನಾನು ತೋರಿಸೋದು, ದಿಕ್ಕನ್ನು ತೋರಿಸೋದು, ಸರಿ ಇದೆಯೋ ಇಲ್ವೋ, ಹೆಂಗಿದೆ ಇಲ್ಲ ಅನ್ನೋದನ್ನು ಆ ರೀತಿ ಇಂಡಿಕೇಷನ್ ಮಾಡುತ್ತೆ. ಏನು ಇಂಡಿಕೇಷನ್ ಮಾಡ್ತಾ ಇದ್ದಾವೆ ಇವು? ಎಲ್ಲಿ ಪರಿಸರ ಮಾಲಿನ್ಯ ಇದೆ, ಯಾವ ಜಾಗದಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಇದೆ, ಅಥವಾ ಉಸಿರಾಡೋದಕ್ಕೆ ಅಥವಾ ಉಳ್ಕೊಳ್ಳೋದಕ್ಕೆ ಯೋಗ್ಯವಾದಂಥ ಗಾಳಿ ಚೆನ್ನಾಗಿಲ್ಲ ಅನ್ನುವಂಥ ಜಾಗದಲ್ಲಿ ಇವು ಬದುಕೋದಿಲ್ಲ, ಅವು ಸತ್ತು ಹೋಗ್ತವೆ, ಅಥವಾ ಅಲ್ಲಿ ಉಳಿಯೋದೇ ಇಲ್ಲ, ಮೈಗ್ರೇಟ್ ಆಗ್ತವೆ. ಅದೇ ಎಲ್ಲಿ ವಾತಾವರಣದಲ್ಲಿ ತುಂಬ ಪರಿಶುದ್ಧತೆ ಇದೆ, ಇವು ತುಂಬ ಸೆನ್ಸಿಟಿವ್ ಆಯಿತಾ, ಸ್ವಲ್ಪ ಪರಿಸರ ಮಾಲಿನ್ಯ ಆದ್ರೂ ಇವಿರೋದಿಲ್ಲ. ತುಂಬ ಚೆನ್ನಾಗಿರೋ ಪರಿಸರ ಇದೆ ಅಂತಂದರೆ ಅಲ್ಲಿ ಲೈಕೆನ್ಸ್ ಇರ್ತವೆ. ನೀವು ಹಾಗಾಗಿ ನಿಮ್ಮ ಸುತ್ತಲೂ ಪರಿಸರ ಹೇಗಿದೆ ಅಂತ ನೋಡೋದಕ್ಕೆ ನಿಮ್ಮ ಸುತ್ತಲೂ ಇರುವಂಥ ಮರಗಳನ್ನು ನೀವು ನೋಡಬಹುದು. ಹೆಂಗೆ ಕಾಣ್ತವೆ ಹಂಗಿದ್ರೆ? ಸೊ ಇದು ಇಲ್ಲಿ ಈ ವೈಟ್ ಪ್ಯಾಚಸ್ ಏನು ನಿಮಗೆ ಕಾಣಿಸ್ತಾ ಇದೆ, ಈ ವೈಟ್ ಪ್ಯಾಚಸ್ ಏನಿದೆ ಇವೆಲ್ಲನೂ ನಮ್ಮ ಲೈಕೆನ್ಸ್. ಸೊ ಇಫ್ ನಿಮಗೆ ಇಂಥ ಪ್ಯಾಚಸ್ಗಳು ಕಾಣ್ತಾ ಇದೆ ಅಂತಂದರೆ ಅಲ್ಲಿ ಪರಿಸರ ತುಂಬ ಚೆನ್ನಾಗಿದೆ ಅಂತ ಆಯಿತು. ಅಕಸ್ಮಾತ್ ಇಂಥ ಪ್ಯಾಚ್ಗಳು ನಿಮ್ಮ ಸುತ್ತಲಿರುವಂಥ ಮರಗಳಲ್ಲಿ ಕಾಣ್ತಾ ಇಲ್ಲ ಅಂತಂದರೆ ಮಾಲಿನ್ಯ ಜಾಸ್ತಿ ಆಗಿದೆ ಅಂತ ಅರ್ಥ. ಅಲ್ಲಿ ಜಾಸ್ತಿ ಗಿಡಗಳನ್ನು ನೀವು ನೆಡಬೇಕು, ಪರಿಸರನ ತುಂಬ ಶುದ್ಧಿಯಾಗಿ ಇಟ್ಕೋಬೇಕು ಅಂತ ಇಂಡಿಕೇಶನ್ ಕೊಡ್ತಾ ಇದೆ. ಓಕೆನಾ? ಆ್ಯಂಡ್ ದಸ್ ವಿ ಕಂಪ್ಲೀಟ್ ಬಯೋಲಾಜಿಕಲ್ ಕ್ಲಾಸಿಫಿಕೇಷನ್ ಚಾಪ್ಟರ್ 2 ಆಫ್ ಬಯಾಲಜಿ. ನೌ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಆಯಿತಾ? ಕಮೆಂಟಲ್ಲಿ ನಿಮ್ಮ ಪ್ರಶ್ನೆಗಳೇನೇ ಇದ್ರೂ ಅಥವಾ ಡೌಟ್ಸ್ ಇದ್ರೂ ಸಹ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಈ ಪಾಠ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ ಫರ್ದರ್ ವೀಡಿಯೋದಲ್ಲಿ ನಿಮಗೆ ಮುಂದಿನ ಚಾಪ್ಟರ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಧನ್ಯವಾದಗಳು.